ಕಾನ್ವರ್ಸೇಷನ್ ಫ್ರಮ್ ಕಾನದ ಮತ್ತೊಂದು ಎಪಿಸೋಡ್ಗೆ ಸ್ವಾಗತ. ಇವತ್ತು ನಮ್ಮ ಜೊತೆ ಪ್ರಮೋದ್ ಕುಲಕರ್ಣಿ ಅವರಿದ್ದಾರೆ. ಅವರು ವೃತ್ತಿಯಿಂದ ಆರ್ಕಿಟೆಕ್ಟ್ ಹಾಗೂ ಹಾರ್ಟ್ಫುಲ್ನೆಸ್ಸಲ್ಲಿ ಪ್ರಶಿಕ್ಷಕರು. ನಮಸ್ಕಾರ ಸರ್, ವೆಲ್ಕಮ್ ಫಾರ್ ದ ಪಾಡ್ಕಾಸ್ಟ್. ನಮಸ್ಕಾರ ನಿತಿನ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಇನ್ವಿಟೇಷನ್. ಜನರಲಿ ನಮ್ಮ ಪಾಡ್ಕಾಸ್ಟ್ ಹೇಳ್ದಂಗೆ ನಿಮ್ಮ ಬಾಲ್ಯದಿಂದ ಶುರು ಮಾಡ್ತೀವಿ. ನಾವು ಬಂದಿದ್ದೆಲ್ಲ ಸ್ಪೀಕರ್ಗಳನ್ನ ಫಸ್ಟ್ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀವಿ. ಅವ್ರ ಮೂಲಕ ಎಷ್ಟು ವಿಷಯಗಳನ್ನ ತಿಳ್ಕೊಳಕ್ಕೆ ಟ್ರೈ ಮಾಡ್ತೀವಿ. ಬಟ್ ಫಸ್ಟು ನಿಮ್ಮದೊಂದು ಬ್ಯಾಕ್ಗ್ರೌಂಡ್, ನಿಮ್ಮ ಬಾಲ್ಯ ಹೇಗಿತ್ತು, ಹೇಗೆ ಬೆಳೆದು ಬಂದ್ರಿ ನೀವು? ಓಕೆ, ನಾನು ಮೂಲತಃ ಕರ್ನಾಟಕದಿಂದ ಗುಲ್ಬರ್ಗಾ ಜಿಲ್ಲೆ ಹತ್ತಿರ ಒಂದು ಚಿಕ್ಕ ತಾಲೂಕು ಜಾಗ ಸೇಡಮ್ ಅಂತ. ನಾನು ಹುಟ್ಟಿ ಬೆಳೆದಿದ್ದು ಅದೇ ಊರು. ಅಪ್ಪ ಅಮ್ಮ ಇಬ್ಬರು ಸ್ಕೂಲ್ ಟೀಚರ್ಸು. ಸೊ ಒಳ್ಳೆ ಫ್ಯಾಮಿಲಿ, ತುಂಬ ಪ್ರೇಮದಿಂದ ತುಂಬಿರುವಂಥ ಫ್ಯಾಮಿಲಿ. ಆ ಥರ ಬಾಲ್ಯ ನನಗೆ ದೊರಕಿತ್ತು. ತಂದೆ ತಾಯಿ ಇಬ್ಬರು ನಾನು ಹುಟ್ಟೋಕ್ಕಿಂತ ಮುಂಚೆಲಿಂದನೇ ಈ ಒಂದು ಅಭ್ಯಾಸಿಗಳವರು. ಸೊ ಶ್ರೀರಾಮಚಂದ್ರ ಮಿಷನಲ್ಲಿ ಮೊದಲಿನಿಂದನೇ ಇದ್ದರು ಅವರು. ಸೊ ಹಾಗಿರೋದ್ರಿಂದ ಬಾಲ್ಯ ಎಲ್ಲ ತುಂಬ ಫ್ಯಾಮಿಲಿ ವಾಸ್ ಯಾವ ಥರ ಹೇಳೋದು, ತುಂಬ ಪ್ರೇಮದಿಂದ ತುಂಬಿರುವಂಥ ಫ್ಯಾಮಿಲಿ. ಆ ಥರದ ಬಾಲ್ಯ ನನಗೆ ದೊರಕಿತ್ತು. ನಿಮ್ಮದು ವಿದ್ಯಾಭ್ಯಾಸ ಹೇಗಿತ್ತು? ಮಕ್ಕಳಲ್ಲಿ ತುಂಬ ಓದೋ ಕಡೆ ಕಾನ್ಸಂಟ್ರೇಟ್ ಮಾಡ್ತಾಯಿದ್ರು ಅಥವಾ ತುಂಬ ತುಂಟತನ ಆಯ್ತಾ ಅಥವಾ ಹೇಗಿತ್ತು? ನಾನು ತುಂಬ ಸ್ಟುಡಿಯಸ್ ಆಗಿದ್ದೆ, ಚೆನ್ನಾಗಿ ಮಾರ್ಕ್ಸನ್ನು ತಗೊಳ್ತಾ ಇದ್ದೆ. ಸೊ ತುಂಟತನೂ ಇತ್ತು, ಬಟ್ ಐ ವಾಸ್ ಸ್ಟುಡಿಯಸ್ ಆಲ್ಸೋ. ಸೊ ನಿಮ್ಗೆ ಆರ್ಕಿಟೆಕ್ಚರ್ ಕಡೆ ಯಾವಾಗ ಇಂಟ್ರೆಸ್ಟ್ ಬಂತು? ಇದು ಯಾವ ಥರ ಆಯ್ತಂದರೆ, ನಾನು 10ನೇವರೆಗೆ ಸೇಡಮ್ನಲ್ಲಿ ಓದಿ ಮುಗಿಸ್ಬಿಟ್ಟು PUCಗೆ ಗುಲ್ಬರ್ಗಾಕ್ಕೆ ಹೋದೆ. ಯಾಕಂದರೆ ಅದುವರೆಗೆ ಮಾತ್ರ ಸೇಡಮ್ನಲ್ಲಿ ಇಟ್ಕೊಂಡಿದ್ದೆ. ನಾನು PUC ಓದಿ ಮುಗಿಸ್ಬಿಟ್ಟ ಮೇಲೆ ದೆನ್ ಗ್ರ್ಯಾಜುಯೇಷನ್ ಏನಾದರೂ ಮಾಡಬೇಕಾಗಿತ್ತು, ರೈಟ್. ಬೇಸಿಕಲಿ ಆರ್ಕಿಟೆಕ್ಚರ್ ಸೈಡ್ ಬರಬೇಕಂತ ನಂದೇನು ಉದ್ದೇಶ ಇದ್ದಿದ್ದಿಲ್ಲ. IT ಇಲ್ಲ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಆ ಥರ ಯಾವುದಾದ್ರೂ ಸಿಗಬೇಕು ಏನಂತ ನೋಡ್ತಿದ್ದೆ. ಯಾವುದೂ ಸಿಗಲಿಲ್ಲ. ಸೊ ಕೊನೆಯಲ್ಲಿ ಉಳ್ಕೊಂಡಿರೋದು ಒಂದು ಆರ್ಕಿಟೆಕ್ಚರು, ಇನ್ನೊಂದು ಆಟೋಮೊಬೈಲ್ ಅಂತ 2 ಮಾತ್ರ ಬ್ರ್ಯಾಂಚಸ್ ನನಗೆ ಅವಕಾಶ ಸಿಕ್ತು. ಸೊ ನಮ್ಮ ತಂದೆ ಏನಂದ್ರೆ, ಆಟೋಮೊಬೈಲ್ ಹೋಗೋಕ್ಕಿಂತ ಬೆಟ್ರು ನೀನು ಆರ್ಕಿಟೆಕ್ಚರ್ ಮಾಡು, ಆರ್ಕಿಟೆಕ್ಚರ್ನಲ್ಲಿ ಹೋದರೆ ಮುಂದೆ ನೀನು ಆಫೀಸನ್ನು ಹಾಕ್ಕೊಂಡ್ಬಿಟ್ಟು ಪ್ರೋಗ್ರೆಸ್ ಮಾಡ್ಬೋದು, ನೋಡೋಣ ನೀನು ಆರ್ಕಿಟೆಕ್ಚರ್ ತೊಗೊಳ್ಳೋ ಅಂತ ಹೇಳಿದ್ರು. ದ್ಯಾಟ್ಸ್ ಹೌ ಮೈ ಆರ್ಕಿಟೆಕ್ಚರಲ್ ಜರ್ನಿ ಸ್ಟಾರ್ಟೆಡ್. ಅದರ್ವೈಸ್ ಇಂಟೆಂಟ್ ಏನೂ ಇದ್ದಿದ್ದಿಲ್ಲ ಆರ್ಕಿಟೆಕ್ಟ್ ಹಾಕ್ಬೇಕಂತ. ಆದರೆ ಒಂದು ಸಂದರ್ಭ, ಏನೋ ಒಂದು ನಿಸರ್ಗ ಆ ಥರ ಒಂದು ಸಂದರ್ಭ ಏರ್ಪಡಿಸ್ಕೊಡ್ತು, ಅದಕ್ಕೋಸ್ಕರ ನಾನು ಆರ್ಕಿಟೆಕ್ಚರ್ನಲ್ಲಿ ಬಂದುಬಿಟ್ಟೆ. ಸೊ ನೀವು ನಿಮ್ಮದೇ ಆದ ಸ್ವಂತ ಕಂಪ್ನಿ ಇತ್ತು ಅಥವಾ ಬೇರೆ ಕಂಪ್ನಿಗಳಲ್ಲಿ ಕೆಲಸ ಮಾಡಿ ಮುಂದೆ ಬಂದರೆ? ಸ್ಟಾರ್ಟಿಂಗ್ 1 ವರ್ಷ ಮಾತ್ರ ನಾನು ಇದರಲ್ಲಿ ಮಡ್ರಾಸ್ನಲ್ಲಿ ಒಂದು ಕಂಪ್ನಿಯಲ್ಲಿ ಒಂದೇ 1 ವರ್ಷ ಕೆಲಸ ಮಾಡಿದೆ. ಆಮೇಲೆ ನನ್ನ ಖುದ್ದಾದ ಕಂಪ್ನಿ ಶುರು ಮಾಡಿಬಿಟ್ಟು ಕೆಲಸ ಶುರು ಮಾಡಿದೆ. ಈಗಿನ ಆರ್ಕಿಟೆಕ್ಚರ್ ಓದ್ತಾ ಇರೋ ಮಕ್ಕಳಿಗೆ ಏನು ಅಡ್ವೈಸ್ ಮಾಡ್ತೀರಾ? ಯಾವ್ದಾದ್ರು ಈಗ ಕಂಪ್ನಿಗಳಿಗೆ ಸೇರಬೇಕಾ? ಈಗ ಎಷ್ಟೋ ಜನ ಆರ್ಕಿಟೆಕ್ಚರು ದುಬೈ ಆ ಕಡೆ ಎಲ್ಲ ಹೊರಡಕ್ಕೆ ಶುರು ಮಾಡ್ತಾ ಇದ್ದಾರೆ. ಬಿಕಾಸ್ ಅಲ್ಲಿ ಈಗ ಭೂಮಿ ಇದೆ, ಇದ್ರದ್ದು ಆರ್ಕಿಟೆಕ್ಚರ್ದು, ಕನ್ಸ್ಟ್ರಕ್ಷನ್ದು, ಸಿವಿಲ್ದು ಅಂತ ಹೇಳಿ. ಸೊ ಈಗಿನ ಹುಡುಗರಿಗೆ ಈ ಸಿವಿಲ್ ಓದ್ತಾ ಇರ್ಬೋದು ಅಥವಾ ಆರ್ಕಿಟೆಕ್ಚರ್ ಓದ್ತಿರ್ಬೋದು, ಅವ್ರಿಗೆ ನಿಮ್ಮ ಅಡ್ವೈಸ್ ಏನು ನಿಮ್ಮಿರೋ ಎಕ್ಸ್ಪೀರಿಯನ್ಸಲ್ಲಿ? 2 ಥಿಂಗ್ಸ್ ಇದೆ ಇದರಲ್ಲಿ. ನಾವು 5 ವರ್ಷ ಕಲಿಯೋದೆಲ್ಲ ನಮಗೆ ಎಜುಕೇಷನ್ ಮಾತ್ರ ಕೊಡುತ್ತೆ. ಎಜುಕೇಷನ್ ಬೇರೆ, ಎಕ್ಸ್ಪೀರಿಯನ್ಸ್ ಬೇರೆ. ನನ್ನ ಖುದ್ದು ಎಕ್ಸ್ಪೀರಿಯನ್ಸ್ ಏನು ಹೇಳುತ್ತೆ ಅಂದರೆ, ನಾನು ಕೇವಲ ಒಂದೇ 1 ವರ್ಷ ಕೆಲಸ ಮಾಡಿದೆ ಆರ್ಕಿಟೆಕ್ಟ್ ಹತ್ರ, ಓಕೆ. ಆದರೆ ಆ 1 ವರ್ಷ ಸಾಕಾಗೋದಿಲ್ಲ ಅಂತ ಮನವರಿಕೆ ಆಗಿದ್ದು ನಾನು ಖುದ್ದಾಗಿ ಕಂಪ್ನಿ ಶುರು ಮಾಡಿದ್ಮೇಲೆ. ನಾವು ಖುದ್ದಾಗಿ ಕಂಪ್ನಿ ಶುರು ಮಾಡಿ ಕನ್ಸ್ಟ್ರಕ್ಷನ್ ನಾವೇನು ಮಾಡ್ತೀವಲ್ಲ, ನಾವು ಏನೋ ಒಂದು ಆರ್ಕಿಟೆಕ್ಚರಲ್ ಪ್ಲ್ಯಾನ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ, ಅದು ಪ್ರಾಕ್ಟಿಕಲಿ ಇಂಪ್ಲಿಮೆಂಟೇಬಲ್ಲ ಇಲ್ವಾ ಅನ್ನೋದು ನೀವು ಕೆಲಸ ಶುರು ಮಾಡಿದ್ಮೇಲೆ ಗೊತ್ತಾಗುತ್ತೆ. ಸಾಕಷ್ಟು ಸಾರಿ ಗ್ರೌಂಡ್ನಲ್ಲಿ ಈ ಕಾಂಟ್ರಾಕ್ಟರ್ಸ್ ಇರ್ತಾರೆ ನೋಡಿ, ಸಾಕಷ್ಟು ಕಾಂಟ್ರಾಕ್ಟರ್ಸ್ನಿಂದ ಕಲಿಯೋದಕ್ಕೆ ಸಾಕಷ್ಟು ಇರುತ್ತೆ. ಸೊ ಅದನ್ನೆಲ್ಲ ನಮಗೆ ಕಾಲೇಜ್ನಲ್ಲಿ ಹೇಳ್ಕೊಡೋದಕ್ಕಾಗೋದಿಲ್ಲ. ಓನ್ಲಿ ಥ್ರೂ ಎಕ್ಸ್ಪೀರಿಯನ್ಸ್ ದಟ್ ಯು ವುಡ್ ಗೆಟ್ ದಟ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಮೈ ಅಡ್ವೈಸ್ ಟು ಆಲ್ ಯಂಗ್ಸ್ಟರ್ಸ್ ಈಸ್, ಅಫ್ಕೋರ್ಸ್ ಕಾಲೇಜ್ನಲ್ಲಿ ನಿಮಗೆ ಎಜುಕೇಷನ್ ಕೊಡ್ತಾರೆ, ಆದರೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ಗೋಸ್ಕರ ಅನ್ಲೆಸ್ ಯು ವರ್ಕ್ ವಿತ್ ಅ ಪ್ರಾಮಿನೆಂಟ್ ಆರ್ಕಿಟೆಕ್ಟ್, ಇಲ್ಲ ಒಂದು ಒಳ್ಳೆ ಕನ್ಸ್ಟ್ರಕ್ಷನ್ ಕಂಪನಿನಲ್ಲಿ ಕೆಲಸ ಮಾಡಿಬಿಟ್ಟು ಪ್ರಾಕ್ಟಿಕಲಿ ಅದನ್ನು ನೀವು ಮಾಡಿರೋ ಪ್ಲ್ಯಾನನ್ನು ಇಂಪ್ಲಿಮೆಂಟ್ ಯಾವ ಥರ ಮಾಡೋದಕ್ಕಾಗುತ್ತೆ, ಅಟ್ಲೀಸ್ಟ್ ಮೇಜರ್ 1 ಇಲ್ಲ 2 ಪ್ರಾಜೆಕ್ಟ್ಸ್ದು ಎಕ್ಸ್ಪೋಜರ್ ನಿಮಗೆ ದೊರಕಿದ ಮೇಲೇ ನೀವು ಖುದ್ದಾಗಿ ನಿಮ್ಮ ಕನ್ಸಲ್ಟೇಷನನ್ನು ಆರಂಭಿಸೋದಕ್ಕೆ ನಾನು ಪ್ರಚೋದಿಸ್ತೇನೆ. ಅದುವರೆಗೆ ಎಕ್ಸ್ಪೀರಿಯನ್ಸ್ ಗೇನ್ ಮಾಡೋದು ಉತ್ತಮ. ಸೂಪರ್. ಇನ್ನೊಂದು ಭಾಗಕ್ಕೆ ಬಂದರೆ,
ನೀವು ಹೇಳಿದ್ರೆ ನೀವು ಚಿಕ್ಕ ವಯಸ್ಸಿಂದನೂ ಒಂಥರ ರಾಮಚಂದ್ರ ಮಿಷನ್ ನಿಮ್ಮ ತಂದೆ ತಾಯಿ ಆಗಲೇ ಇದ್ದರು, ಆ ಒಂದು ವಾತಾವರಣದಲ್ಲೇ ಬೆಳೆದ್ರಿ ಅಂತ. ಸೊ ರಾಮಚಂದ್ರ ಮಿಷನ್ ಅಲ್ಲಿ ಆ ವಾತಾವರಣ ಏನದು, ಮನೇಲಿ ಹೇಗಿರುತ್ತೆ ಆ ಥರ ವಾತಾವರಣದಲ್ಲಿ ಬೆಳೆಯೋದಂದರೆ, ಮಕ್ಕಳಾಗಿ ಅಥವಾ ಇರ್ಬೋದು ಅಥವಾ ಯುವಕರೆಲ್ಲ ಟೀನೇಜಲ್ಲಿ ಇರ್ಬೋದು, ಆ ಇದರಲ್ಲಿ ಈ ಥರ ಯಾವುದೋ ಒಂದು ಆಧ್ಯಾತ್ಮ ಸಂಸ್ಥೆಯಲ್ಲಿ ತಂದೆ ತಾಯಿ ಪ್ರಾಕ್ಟೀಸ್ ಮಾಡ್ತಿರೋ ಕಡೆ ಬೆಳೆಯೋಂಥ ವಾತಾವರಣ ಹೇಗಿರುತ್ತೆ ಮನೆಯಲ್ಲಿ? ನನ್ನ ಫ್ಯಾಮಿಲಿ ಬಗ್ಗೆ ನಾನು ಮಾತಾಡಬೇಕಂದ್ರೆ, ನಮ್ಮ ತಂದೆ ತುಂಬ ಸ್ಟ್ರಿಕ್ಟು ಬಟ್ ತುಂಬ ಲವೇಬಲ್ ಪರ್ಸನ್. ಸೇಮ್ ಇಸ್ ದ ಕೇಸ್ ವಿತ್ ಮೈ ಮದರ್. ಸ್ಟ್ರಿಕ್ಟ್ನೆಸ್ ಇದ್ರೂ ಕೂಡ ಆ ಒಂದೇನು ಪ್ರೀತಿ ಇರುತ್ತಲ್ಲ, ಅಂಡರ್ಲೈಯಿಂಗ್ ಕರೆಂಟ್ ಈಸ್ ಆಲ್ವೇಸ್ ದ ಲವ್. ಅದನ್ನು ನಾನು ನಮ್ಮ ತಂದೆ ತಾಯಿನಲ್ಲಿ ನೋಡಿದ್ದೆ. ಆ ಒಂದು ಆಧ್ಯಾತ್ಮಿಕ ಸಿಸ್ಟಮ್ನಲ್ಲಿ ಇರೋದ್ರಿಂದ ಅವರಿಗೆ ಗೊತ್ತು ಯಾವ ಥರ ಆ ಪ್ರೇಮ ತುಂಬಿದ ಒಂದು ಪರಿವಾರವನ್ನು ನಾವು ಸಾಗಿಸ್ಕೊಂಡು ಹೋದರೆ ಮಕ್ಕಳಿಗೆ ಯಾವಾಗಲೂ ತುಂಬ ನಾವು ಸ್ಟ್ರಿಕ್ಟಾಗಿ ರೂಲ್ಸ್ ರೆಗ್ಯುಲೇಷನ್ಸ್ ಬಗ್ಗೆ ಮಾತಾಡಿದ್ರೆ ಒಂದು ರೆಬೆಲಿಯನ್ ಫೀಲಿಂಗ್ ಬರುತ್ತೆ. ಆದರೆ ಅದಕ್ಕೆ ವಿಪರೀತವಾಗಿ ನೀವು ಅವರಿಗೆ ತುಂಬ ಪ್ರೀತಿಯನ್ನು ಶವರ್ ಮಾಡಿದ್ರೆ ಅವ್ರ ಪ್ರೋಗ್ರೆಸ್ಸು, ಅವ್ರ ಉನ್ನತಿ ತುಂಬ ಚೆನ್ನಾಗಾಗುತ್ತೆ. ದಟ್ಸ್ ವಾಟ್ ಐ ಕುಡ್ ಸಿ ಇಟ್ ಇನ್ ಮೈ ಓನ್ ಫ್ಯಾಮಿಲಿ. ಸೊ ಇನ್ನೊಂದು ಕಾನ್ಸೆಪ್ಟ್ ಬರಬೇಕು ಅಂತಂದರೆ, ಮನೆಯಲ್ಲಿ ಸ್ಪಿರಿಚುಯಾಲಿಟಿ ಆಯಿತು, ಆಧ್ಯಾತ್ಮ ಒಂದು ವಾತಾವರಣ ಆಯಿತು. ಈಗ ನೀವು ಆಧ್ಯಾತ್ಮಿಕದ ಒಂದು ಸಂಸ್ಥೆಗೆ ಬಿಲ್ಡಿಂಗ್ಗಳು ಕಟ್ಟಿದ್ದೀರಾ. ಸೊ ಈಗ ಆಧ್ಯಾತ್ಮದ ಒಂದು ಸಂಸ್ಥೆಗೆ ಬಿಲ್ಡಿಂಗ್ ಕಟ್ಟೋದ್ರಲ್ಲಿ ಒಂದು ವ್ಯತ್ಯಾಸ, ಈಗ ಕಮರ್ಷಿಯಲ್ ಬಿಲ್ಡಿಂಗ್ ಇರ್ಬೋದು ಅಥವಾ ಒಂದು ಆಧ್ಯಾತ್ಮದಲ್ಲಿ ಆರ್ಗನೈಸೇಷನ್ಗೆ ಒಂದು ಬಿಲ್ಡಿಂಗ್ ಇರ್ಬೋದು ಅಥವಾ ಒಂದು ಮನೆ ಇರ್ಬೋದು. ಈ ಕನ್ಸ್ಟ್ರಕ್ಷನ್ಗಳಲ್ಲಿ ಏನಾದ್ರು ಭೇದ ಭಾವ ಐತೆ ಅಥವಾ ಏನಾದ್ರು ವ್ಯತ್ಯಾಸಗಳಿದಾವ ಅಥವಾ ಕರ್ನಾಟಕ ಅದಕ್ಕೆ ಇದರಲ್ಲಿ ನಿಮ್ಮ ಒಬ್ಬ ಆರ್ಕಿಟೆಕ್ಟರ್ ಒಂದು ವ್ಯತ್ಯಾಸ ಬರುತ್ತಾ? ಡೆಫಿನೆಟಾಗಿ ವ್ಯತ್ಯಾಸ ಇರುತ್ತೆ. ಯಾಕಂದರೆ ಎವ್ರಿ ಕ್ಲೈಂಟ್ ರಿಕ್ವೈರ್ಮೆಂಟ್ ಬೇರೆ ಬೇರೆ ಇರುತ್ತೆ. ಅವ್ರು ಬೆಳೆದು ಬಂದಂಥ ಕಲ್ಚರ್ ಬೇರೆ ಬೇರೆ ಆಗಿರುತ್ತೆ, ಅವ್ರ ರಿಕ್ವೈರ್ಮೆಂಟ್ಸ್ ಬೇರೆ ಬೇರೆ ಆಗಿರುತ್ತೆ, ರೈಟ್? ಅದೇ ಥರ ಇನ್ಸ್ಟಿಟ್ಯೂಷನ್ ರಿಕ್ವೈರ್ಮೆಂಟ್, ಇನ್ಸ್ಟಿಟ್ಯೂಷನ್ ಬೇಸಿಕ್ ಪ್ರಿನ್ಸಿಪಲ್ಸ್ ಬೇರೆ ಬೇರೆ ಇರುತ್ತೆ. ಸೊ ಆ ಒಂದು ಇನ್ಸ್ಟಿಟ್ಯೂಷನ್ಸ್ಗಾಗಿ ನೀವು ಕಟ್ಟಡಗಳನ್ನು ಪ್ಲ್ಯಾನ್ ಮಾಡಿದ್ರೆ ಆ ಒಂದು ಬೇಸಿಕ್ ಒಂದು ಅವ್ರದ್ದೇನು ಥೀಮ್ ಇರುತ್ತಲ್ಲ, ಆ ಥೀಮ್ ಆ ಕಟ್ಟಡದಲ್ಲಿ ಹೊರಹೊಮ್ಮಬೇಕಾಗುತ್ತೆ. ಅದೇ ಥರ ಒಂದು ಆಧ್ಯಾತ್ಮ ಸಂಸ್ಥೆ ನಮ್ಮದು ಶ್ರೀರಾಮಚಂದ್ರ ಮಿಷನ್, ರೈಟ್? ಸೊ ಚೆನ್ನೈನಲ್ಲಿ ಸಾಕಷ್ಟು ನಾವು ಪ್ರಾಜೆಕ್ಟ್ಸನ್ನು ಮಾಡಿದ್ವಿ ಶ್ರೀರಾಮಚಂದ್ರ ಮಿಷನ್ಗಾಗಿ. ಆಶ್ರಮದಲ್ಲಿ ಕಟ್ಟಡಗಳನ್ನು ನಾವು ಕಟ್ಟಿದ್ವಿ. ನಮ್ಮ ಗುರುಗಳು ಆವಾಗ ನಮಗೇನು ಹೇಳ್ತಿದ್ರು ಅಂದರೆ, ಬೇಸಿಕ್ ನಮ್ಮ ಅವಶ್ಯಕತೆಗಳೇನು, ಎಷ್ಟು ಬಜೆಟ್ ಇದೆ, ನಮ್ಮ ನೀಡ್ಸ್ ಏನು, ಆ ಬೇಸಿಕ್ ಅವಶ್ಯಕತೆಗಳನ್ನು ಈಡೇರಿಸೋದಕ್ಕಾಗಿ ನಮಗೆ ನಮ್ಮ ಕಟ್ಟಡ ಅದನ್ನು ಪೂರೈಕೆ ಮಾಡಿದ್ರೆ ಸಾಕು. ಆ ಥರ ಒಂದು ಅಪ್ರೋಚ್ ಇತ್ತು, ರೈಟ್? ಈಗ ಸದ್ಯಕ್ಕೆ ಆ ಅಪ್ರೋಚ್ ಚೇಂಜು ಆಗ್ಬೋದು, ಯಾಕಂದರೆ ನಮ್ಮ ಎಕ್ಸ್ಪೋಜರ್ ದೊಡ್ಡದಾಗಿದೆ. ಸೊ ಯಾವಾಗಲೂ ಯಾವುದೇ ಒಂದು ಇನ್ಸ್ಟಿಟ್ಯೂಷನ್ ಆಗಲಿ ಆರ್ ಇಂಡಿವಿಜುವಲ್ ಆಗಲಿ, ಅವ್ರ ರಿಕ್ವೈರ್ಮೆಂಟ್ ಏನು, ಅವ್ರ ಬ್ಯಾಕ್ಗ್ರೌಂಡ್ ಯಾವುದು, ಅದನ್ನು ನೋಡ್ಕೊಂಡ್ಬಿಟ್ಟು ಅವ್ರ ಪ್ರಕಾರ ನಾವು ಡಿಸೈನ್ ಮಾಡಬೇಕಾಗುತ್ತೆ. ಸೊ ಈಗ ಡಿಸೈನ್ ಬಗ್ಗೆ ಹೇಳ್ತಾ ಇರಿ. ಈಗ ಡಿಸೈನ್ ಅಂತ ಬಂದಾಗ ಈಗಿರೋ ಹೈಪು ವಾಸ್ತು. ಯಾಕೆಂದರೆ ನನಗೆ ಸುಮಾರು ಜನ ಆರ್ಕಿಟೆಕ್ಟ್ ಫ್ರೆಂಡ್ಸ್ ಇದ್ದಾರೆ. ಅವ್ರಗಳ ಹತ್ರ ಮಾತಾಡ್ತಿರ್ಬೇಕಾದ್ರೆ ಹೇಳ್ತಾ, ಅಯ್ಯೋ ನಂಗೆ ಗೊತ್ತೇ ಇರಲಿಲ್ಲ ಕಣೋ ವಾಸ್ತು ಏನು ಅಂತ. ಕ್ಲೈಂಟ್ಸ್ ಕೇಳಿದಾಗ ಹೋಗ್ಬಿಟ್ಟು ವಾಸ್ತುಗಳು ಬುಕ್ ತೊಗೊಂಡು ಓದ್ತಾ ಇದ್ದೀನಿ ಅಂತ. ರೈಟ್. ಸೊ ಈ ವಾಸ್ತು ಕಾನ್ಸೆಪ್ಟ್ ಹೇಗೆ ಬಂತು? ವಾಸ್ತು ಅಂದರೆ ಏನು? ನೋಡಿ, ನಾವು ಮಾಡಿರೋ 100 ಪ್ರೊಜೆಕ್ಟ್ನಲ್ಲಿ ಔಟ್ ಆಫ್ ಇಷ್ಟು 90% ಜನರು ಕೇಳೋದು ವಾಸ್ತುನೇ. ಓಕೆ, ಯಾಕಂದರೆ ಆ ಫಿಯರ್ ಆ್ಯಂಡ್ ಟೆಂಪ್ಟೇಷನ್ ಕಾನ್ಸೆಪ್ಟ್ ಇದೆಯಲ್ಲ, ಇದನ್ನು ನೀವು ಫಾಲೋ ಮಾಡಿದ್ರೆ ನಿಮ್ಗೆ ಒಳ್ಳೆಯದಾಗುತ್ತೆ, ಇದನ್ನು ಫಾಲೋ ಮಾಡದೇ ಇದ್ದರೆ ಈ ಥರ ಆಗುತ್ತೆ ಅಂತ. ಈ ಬೇಸಿಕ್ ಸೈಕಿ ಆಲ್ರೆಡಿ ಮನದಲ್ಲಿ ಬೇರೂರು ಬಿಟ್ಟಿದೆ. ಆಲ್ಮೋಸ್ಟ್ ನಮ್ಮ ಇಂಡಿಯಾದಲ್ಲಿ ನೋಡಿಕೊಂಡ್ರೆ ಎಲ್ಲರೂ ಕೂಡ ಇದನ್ನು ಕೇಳ್ತಾರೆ, ರೈಟ್? ಆ್ಯಸ್ ಎನ್ ಆರ್ಕಿಟೆಕ್ಟ್ ನಮ್ಮ ಕೆಲಸ ಏನು? ನಮ್ಮ ಕ್ಲೈಂಟು ಅದನ್ನು ಕೇಳಿದ್ರೆ, ನನಗೆ ನನ್ನ ಮನೆ ವಾಸ್ತು ಪ್ರಕಾರ ಬೇಕು ಅಂತ ಕೇಳಿದ್ರೆ ಅದರ ಪ್ರಕಾರ ನಾವು ಡಿಸೈನ್ ಮಾಡಿಕೊಡ್ತೀವಿ. ಸಪೋಸ್ ಆ ಕ್ಲೈಂಟು ನನಗೆ ಇದನ್ನೆಲ್ಲ ನಾನು ಐ ಡೋಂಟ್ ಫಾಲೋ ಆಲ್ ದೀಸ್ ಥಿಂಗ್ಸ್, ಐ ಡೋಂಟ್ ಮೈಂಡ್, ಯು ಡೂ ಯುವರ್ ಓನ್ ಡಿಸೈನ್, ವಾಟ್ ಎವರ್ ದ ಬೆಸ್ಟ್ ಡಿಸೈನ್ ದಟ್ ಯು ಡೂ, ಅದು ನಮಗೆ ಪರವಾಗಿಲ್ಲ ಅಂತ ಹೇಳಿದ್ರೆ ವಿ ಡೋಂಟ್ ನೀಡ್ ಟು ಫಾಲೋ ವಾಸ್ತು. ಆದರೆ ನನ್ನದು ಒಂದು I had witnessed once with my Guruji, wherein which he told me clearly. There was one architect besides me. ಅವ್ರೇನು ಕೇಳಿದ್ರಂದರೆ, ಚಾರಿಜಿ ಅವರಿಗೆ, ಚಾರಿಜಿ ಅವರು ಈ ಥರ ಸಾಕಷ್ಟು ಜನರು ವಾಸ್ತು ಬಗ್ಗೆ ಕೇಳ್ತಿದ್ದಾರೆ, ತಮ್ಮ ಅಭಿಪ್ರಾಯ ಏನು ವಾಸ್ತು ಬಗ್ಗೆ ಅಂತ ಕೇಳಿದ್ರು. ನಾನು ಅವ್ರ ಪಕ್ಕದಲ್ಲಿದ್ದೆ. he told one beautiful thing, if you believe in it, it will work over you.
ಇಫ್ ಯು ಡೋಂಟ್ ಬಿಲೀವ್ ಇನ್ ಇಟ್, ಇಟ್ ವಿಲ್ ನೆವರ್ ವರ್ಕ್ ಓವರ್ ಯು. ಆವತ್ತಿನ ದಿವಸದಿಂದ ನನ್ನ ಮನಸ್ಸಿನಲ್ಲಿ ಅದೇ ಒಂದು ವಾಕ್ಯ ಮೂಡಿರೋದು. ನನ್ನ ಕ್ಲೈಂಟ್ ಕೇಳಿದ್ರೆ ಅವ್ರಿಗೋಸ್ಕರ ನಾನು ವಾಸ್ತು ಪ್ರಕಾರ ಡಿಸೈನ್ ಮಾಡಿಕೊಡ್ತೇನೆ, ಯಾಕಂದರೆ ಅವರು ಅದನ್ನು ನಂಬ್ತಾ ಇದ್ದಾರೆ. ಬಿಕಾಸ್ ಡೆಫಿನೆಟ್ಲಿ ಇಟ್ ವಿಲ್ ವರ್ಕ್ ಓವರ್ ಹಿಮ್, ರೈಟ್? ಇಫ್ ಎನಿ ಒನ್ ಸೇಸ್ ಐ ಡೋಂಟ್ ಫಾಲೋ ಇಟ್, ಆ್ಯಸ್ ಎನ್ ಆರ್ಕಿಟೆಕ್ಟ್ ಐ ಡೋಂಟ್ ನೀಡ್ ಟು ಫಾಲೋ ಇಟ್. ಸೊ ಈಗ ನೀವು ಹೇಳೋ ಪ್ರಕಾರ ಇದೆಲ್ಲ ನಮ್ಮ ಮನಸ್ಸಲ್ಲಿರೋಂಥದ್ದು, ನಂಬಿಕೆ ಮೇಲಿರೋಂಥದ್ದು. ಅಬ್ಸಲ್ಯೂಟ್ಲಿ. ಸೊ ನಂಬಿಕೆ ಅಂದರೆ ಮನಸ್ಸು ಬರುತ್ತೆ. ಮನಸ್ಸನ್ನು ಗಟ್ಟಿ ಮಾಡ್ಕೊಳ್ಳೋದು ಹೇಗಾಗಾರೆ? ಒಳ್ಳೆ ಕ್ವಶನ್. ಈಗ ನೋಡಿ, ಒಂದು ಎಕ್ಸಾಂಪಲ್ ಕೊಡ್ತೀನಿ, ನಾನು ಪ್ಯಾರಲಲ್ ಕೊಡ್ತೇನೆ. ನಾವು ಡ್ರೈವಿಂಗ್ ಸ್ಕೂಲ್ಗೆ ಹೋಗ್ತೀವಿ ಕಾರ್ ಕಲಿಯೋದಕ್ಕೆ, ರೈಟ್? ಕ್ಲಚ್ ಇದೆ, ಬ್ರೇಕ್ ಇದೆ, ಎಕ್ಸಲೇಟರ್ ಇದೆ. ನಾನು ಬ್ಯುಸಿ ಟ್ರಾಫಿಕ್ನಲ್ಲಿ ನಡೆಸಬೇಕಾಗಿದೆ. ನಾನು ಹೋಗಿಬಿಟ್ಟು ಯಾರಿಗೂ ಆಕ್ಸಿಡೆಂಟ್ ಮಾಡಬಾರ್ದು, ಯಾರು ನನ್ನ ಗಾಡಿಗೆ ಬಂದುಬಿಟ್ಟು ಆಕ್ಸಿಡೆಂಟ್ ಮಾಡಬಾರ್ದು, ಸ್ಕ್ರ್ಯಾಚಸ್ಸು ಬರಬಾರ್ದು, ಅದೇ ಥರ ಡೆಂಟ್ಸು ಬೀಳಬಾರ್ದು ನನ್ನ ಕಾರಿಗೆ. ಅದಕ್ಕೋಸ್ಕರ ನಾನು ಕಾರನ್ನು ಕಲಿತಾ ಇದ್ದೀನಿ. ಆ ಕಾರನ್ನು ನಡೆಸೋದಕ್ಕೆ ಕಲಿಬೇಕಂದ್ರೆ ಡ್ರೈವಿಂಗ್ ಸ್ಕೂಲಿಗೆ ಹೋಗ್ತಿದ್ದೀನಿ, ರೈಟ್? ಅದೇ ಥರ ಈ ಸಂಸಾರ ಅನ್ನೋದೊಂದು ಮಹಾಸಾಗರ, ಅದರಲ್ಲಿ ಏರಿಳಿತಗಳಿರೋದು ಸಹಜ, ರೈಟ್? ಯಾಕಂದರೆ ಚಂಡಮಾರುತ ಇರುತ್ತೆ, ಸುನಾಮಿನಿಂದ ಟೆಕ್ಟಾನಿಕ್ ಪ್ಲೇಟ್ಸ್ ಅದೇನು ಮೂಮೆಂಟ್ ಆಗಿಬಿಟ್ರೆ ಒಳ್ಳೆ ಅಲೆಗಳ ಏರಿಳಿತಗಳಾಗುತ್ತೆ, ರೈಟ್? ನನ್ನ ಜೀವನದ ದೋಣಿಯನ್ನು ಈ ಸಂಸಾರ ಮಹಾಸಾಗರದಲ್ಲಿ ಯಾವ ಥರ ನಾನು ತೊಗೊಂಡು ಹೋಗಬೇಕು ಅನ್ನೋದು ಕಲ್ಕೊಳ್ಳೋದಕ್ಕೆ ಆಧ್ಯಾತ್ಮಿಕ ಶಾಲೆಗೆ ಹೋಗಬೇಕಾಗುತ್ತೆ. ಸೊ ಯಾವ ಥರ ನಾನು ಕಾರನ್ನು ಕಲಿಯೋದಕ್ಕೆ ಡ್ರೈವಿಂಗ್ ಸ್ಕೂಲಿಗೆ ಹೋಗ್ತೀನೋ, ನನ್ನ ಜೀವನವನ್ನು ಅಚ್ಚುಕಟ್ಟಾಗಿ ಸಾಗಿಸೋದಕ್ಕೆ ಈ ಒಂದು ಆಧ್ಯಾತ್ಮಿಕ ಶಾಲೆ ಬೇಕಾಗೋದು ತುಂಬ ಅತ್ಯವಶ್ಯಕ. ನೀವು ಕೇಳಿದ್ರಲ್ಲ, ಮನಸ್ಸನ್ನು ಯಾವ ಥರ ನಾನು ಪ್ರಿಪೇರ್ ಮಾಡ್ಕೊಳ್ಬೇಕಾಗುತ್ತೆ ಅಂತ. ಈ ಒಂದು ಆಧ್ಯಾತ್ಮಿಕ ಜೀವನ ನಾವು ಸಾಗಿಸೋದ್ರಿಂದ ನಮ್ಮ ಸೂಕ್ಷ್ಮ ಶರೀರದ ಮೇಲೆ ನಾವು ಯಾವ ಥರ ಬದಲಾವಣೆಗಳನ್ನು ತೊಗೊಂಡು ಬಂದುಬಿಟ್ಟು ನಮ್ಮ ಜೀವನದ ದೋಣಿಯನ್ನು ಸುಗಮವಾಗಿ ಸಾಗಿಸಬಹುದು ಅಂತ ಆ ಆಧ್ಯಾತ್ಮಿಕ ಶಾಲೆಯಲ್ಲಿ ಕಲಿಬಹುದು. ಈಗ ನೀವೇನು ಮಾಡ್ತೀರಾ ನಿಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ? ಹಾರ್ಟ್ಫುಲ್ನೆಸ್ ಮೂಲಕ ಏನು ಮಾಡ್ತಾ ಇದ್ದೀರಾ? ಓಕೆ, ನನಗೀಗ 30 ವರ್ಷ ಆಯಿತು ಆಲ್ಮೋಸ್ಟ್ ಈ ಒಂದು ಹಾರ್ಟ್ಫುಲ್ನೆಸ್ನಲ್ಲಿ ಅಥವಾ ಸಹಜ ಮಾರ್ಗ ಸಾಧನಾ ಪದ್ಧತಿನಲ್ಲಿ. ಶುರುವಾಗಿ ನಾವು ಜಾಯಿನ್ ಆದಾಗ ಅಷ್ಟೇನು ಗೊತ್ತಿರಲ್ಲ, ಗೊತ್ತೂ ಆಗೋದಿಲ್ಲ. ಆದರೆ ಸ್ಲೋಲಿ ನಾವು ಯಾವ ಥರ ಹೇಳಿದ್ದಾರೋ ನಮ್ಮ ಸಾಧನಾ ಪದ್ಧತಿ ಏನು ಅದನ್ನು ನಾವು ಚೆನ್ನಾಗಿ ಮಾಡ್ತಾ ಹೋದಂತಾಗೆಲ್ಲ ಒಂದು ಬ್ಯೂಟಿಫುಲ್ ಪಾರ್ಟ್ ಆಫ್ ಈ ನಮ್ಮ ಸಾಧನಾ ಪದ್ಧತಿ ಏನಂದರೆ, ಅದು ಒಳಗಡೆನಿಂದ ಕೆಲಸ ಮಾಡಿಬಿಟ್ಟು ನಮಗೆ ಅರಿವಿರಲಾರ್ದಂತೆ ನಮ್ಮೊಳಗಡೆ ಚೇಂಜಸ್ಗಳು, ಬದಲಾವಣೆಗಳು ಬರುತ್ತೆ. ಆ ಬದಲಾವಣೆಗಳು ಬಂದಾಗ ಆಹಾ, ನಾನು ಈ ಥರ ಇದ್ದೆ, ಈಗ ನೋಡಿದ್ರೆ ನಾನು ಈ ಥರ ಆಗಿದ್ದೀನಿ. ಸೊ ದಟ್ಸ್ ದ ಬ್ಯೂಟಿಫುಲ್ ಆಸ್ಪೆಕ್ಟ್ ಆಫ್ ಶ್ರೀರಾಮಚಂದ್ರ ಮಿಷನ್. Somehow it works, and when you look back yourself and compare yourself what you were and what you are now, you would find so much of difference. So ಸಾಧನೆಯನ್ನು ಅಚ್ಚುಕಟ್ಟಾಗಿ ಮಾಡಿದ್ರೆ ಗುರುಗಳು ಯಾವ ಥರ ಹೇಳಿದ್ದಾರೆ ಆ ಪದ್ಧತಿಯನ್ನು ನಾವು ಫಾಲೋ ಮಾಡಿದ್ರೆ ಬದಲಾವಣೆ ಡೆಫಿನೆಟ್ ಆಗಿ ಬರುತ್ತೆ. ಸಾಧನೆ ಅಂತಿದ್ರೆ ಈ ಸಾಧನೆ ಏನೇನು ಒಳಗೊಂಡಿದೆ? ರಾಮಚಂದ್ರ ಮಿಷನಲ್ಲಿ ಏನೇನು ಮಾಡ್ತೀರಾ ಅಂತ ಒಂದು ಎಕ್ಸ್ಪ್ಲೇನ್ ಮಾಡೋಕ್ಕಾಗತ್ತೆ? ನಮ್ಮ ಸಾಧನೆ ಪದ್ಧತಿಗೆ ಒಬ್ಬರು ಗುರುಗಳಿದ್ದಾರೆ, ಸದ್ಯಕ್ಕೆ ಅವರು ದಾಜಿಯವರು, ರೈಟ್? ಸಾಧನೆ ಪದ್ಧತಿಯಲ್ಲಿ ಸಾಧನೆ ಕೇವಲ 5% ಮಾತ್ರ ಅಂತ ಹೇಳ್ತಾರೆ. ಬಾಕಿ 95% ನಿಮ್ಮ ಆ್ಯಟಿಟ್ಯೂಡ್ಸ್, ಯಾವ ಥರದ ಮನೋಭಾವ ನೀವು ಇಟ್ಕೊಂಡ್ಬಿಟ್ಟು ಆ ಸಾಧನೆಯನ್ನು ಮಾಡಬೇಕು, ರೈಟ್? ಸೊ ಹೇಳಿರೋ ಪದ್ಧತಿಯನ್ನು ಆ ಒಂದು ಮನೋಭಾವದಿಂದ ನಾವು ಮಾಡಿಬಿಟ್ರೆ ಓನ್ಲಿ ದೆನ್ ಅದರ ಫಲಿತಾಂಶ ಚೆನ್ನಾಗಿ ಸಿಗೋದಕ್ಕೆ ಸಾಧ್ಯ. ನಮ್ಮ ಸಹಜ ಮಾರ್ಗ ಸಾಧನೆ ಪದ್ಧತಿ ಪ್ರಕಾರ ಬೆಳಗಿನ ಜಾವದ ಧ್ಯಾನ, ಸಾಯಂಕಾಲದ ಶುದ್ಧೀಕರಣ, ರಾತ್ರಿ ಪ್ರಾರ್ಥನೆ, ಇವು ಮೇಜರ್ 3 ಥಿಂಗ್ಸ್, ರೈಟ್? ಆದರೆ ಬೆಳಗಿನ ಜಾವದ ಧ್ಯಾನ ನಾವು ಯಾವ ಮನೋಭಾವದಿಂದ ಮಾಡ್ತಿದ್ದೇನೆ ಅದು ತುಂಬ ಇಂಪಾರ್ಟೆಂಟ್. ಇನ್ನೊಂದು ಕಡೆ ಹೇಳ್ತಾರೆ ಗುರುಗಳು, ನಿಮ್ಮ ಗುರಿ ಮತ್ತು ಉದ್ದೇಶವನ್ನು ನಿಗದಿಪಡಿಸಿ ಮಿಷನ್ನಿನ ಪ್ರೇಯರನ್ನು ಒಂದು ಸಾರಿ ಹೇಳಿ ನೀವು ಧ್ಯಾನ ಶುರು ಮಾಡಿ ಅಂತ ಹೇಳ್ತಾರೆ. ಸೊ ಗುರಿ ಉದ್ದೇಶ ಯಾಕೆ ನಾವು ನಿಗದಿಪಡಿಸಬೇಕು ಧ್ಯಾನ ಶುರು ಮಾಡೋದಕ್ಕಿಂತ ಮುಂಚೆ? ಇಟ್ ಗಿವ್ಸ್ ಯು ಅ ಡೈರೆಕ್ಷನ್ ಟು ಯುವರ್ ಎಂಟೈರ್ ಮೆಡಿಟೇಷನ್ ಫಾರ್ ದಟ್ ಎಂಟೈರ್ ಡ್ಯೂರೇಷನ್ ಆಫ್ 1 hour. ಸೊ ಆ ಗುರಿ ಮತ್ತು ಉದ್ದೇಶ ಯಾತಕ್ಕೆ ನಾವು ನಿಗದಿಪಡಿಸ್ಬೇಕಂದ್ರೆ, ನಾನು 1 ಗಂಟೆ ಧ್ಯಾನಕ್ಕೋಸ್ಕರ ಕೂಡ್ತಾ ಇದ್ದೀನಿ, ಇಲ್ಲ 40 ನಿಮಿಷ, ಇಲ್ಲ 30 ನಿಮಿಷ, ವಾಟ್ ಎವರ್ ಏನು ಕನ್ವೀನಿಯೆಂಟ್ ಇದೆಯೋ, ಆ ಒಂದು ಅರ್ಧ ಗಂಟೆನೋ 40 ನಿಮಿಷ ನಮ್ಮ ಧ್ಯಾನದ ಅವಧಿನಲ್ಲಿ ಆ ಎಂಟೈರ್ ಧ್ಯಾನಕ್ಕೆ ಒಂದು ಚಾಲನೆ ಸಿಗುತ್ತೆ, ಒಂದು ಮಾರ್ಗ ಸಿಗುತ್ತೆ, ರೈಟ್?
ಅದಕ್ಕೋಸ್ಕರ ಅದು ಹೇಳಿರೋದು, ನಿಮ್ಮ ಗುರಿ ಮತ್ತು ಉದ್ದೇಶವನ್ನು ನಿಗದಿಪಡಿಸಿಕೊಳ್ಳಿ ಅಂತ. ರೈಟ್? ದೆನ್ ಸೇ ದ ಮಿಷನ್ ಪ್ರೇಯರ್ ಒನ್ಸ್ ವಿತ್ ಅ ಹಾರ್ಟ್ ಫುಲ್ ಆಫ್ ಲವ್ ಆ್ಯಂಡ್ ಡಿವೋಷನ್ ಅಂತ ಅಂತೀವಿ. ಪ್ರೇಮ ಮತ್ತು ಭಕ್ತಿ ತುಂಬಿದ ಹೃದಯದಿಂದ ಮಿಷನ್ ಇನ್ ಪ್ರೇಯರನ್ನು ಒಂದು ಸಾರಿ ಹೇಳಿ ಅಂತ ಹೇಳ್ತಾರೆ. ಯಾಕೆ ಆ ಪ್ರೇಮ ಮತ್ತು ಭಕ್ತಿ ತುಂಬಿದ ಹೃದಯದಿಂದ ಹೇಳಬೇಕಾಗುತ್ತೆ? ಇಲ್ಲಾಂದರೆ ಮೆಕ್ಯಾನಿಕಲ್ ಆಗಿಬಿಡುತ್ತೆ. ಅದರಲ್ಲಿ ಪ್ರೇಮ ಮತ್ತು ಭಕ್ತಿ ತುಂಬಿದ್ರೆ ಆ ಒಂದು ಧ್ಯಾನ ನೆಕ್ಸ್ಟ್ ಡೈಮೆನ್ಷನ್ಗೆ ನಿಮ್ಮನ್ನು ತಗೊಂಡು ಹೋಗುತ್ತೆ. ಸೊ ಕೇವಲ ನಮ್ಮ ಸಾಧನೆ ಪದ್ಧತಿ ಮಾತ್ರ ಇಂಪಾರ್ಟೆಂಟ್ ಅಲ್ಲ, ಅದ್ರ ಜೊತೆ ನಾವು ಯಾವ ಥರದ ಮನೋಭಾವಗಳನ್ನು ಅಳವಡಿಸ್ಕೊಂಡ್ಬಿಟ್ಟು ಆ ಸಾಧನೆಯನ್ನು ನಾವು ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ತುಂಬ ತುಂಬ ಇಂಪಾರ್ಟೆಂಟ್. ಶುದ್ಧೀಕರಣ ಅಂತ ಹೇಳ್ತಾ ಇದ್ರಿ, ಏನದು ಶುದ್ಧೀಕರಣ ಅಂದರೆ ಏನು? ಮಾಡಿದ್ರೇ ಗೊತ್ತಾಗುತ್ತೆ. ಬಟ್ ದಿನವಿಡೀ ನಾವು ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರ್ತೀವಿ. ರೈಟ್? ಆ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಾಗ ನಮ್ಮ ಮನಸ್ಸು ಹತ್ತಾರು ವಿಷಯಗಳಲ್ಲಿ ಮುಳುಗೋಗಿರುತ್ತೆ. ಅದರಿಂದ ಏನಾಗುತ್ತಂದರೆ ಸಾಕಷ್ಟು ಯು ಕ್ಯಾನ್ ಸೇ ಕೆಲವೊಂದು ಮುದ್ರೆಗಳು ನಮ್ಮ ಮನಸ್ಸಿನ ಮೇಲೆ ಮೂಡುವಂಥ ಸಾಧ್ಯತೆಗಳು ಇರುತ್ತೆ. ರೈಟ್? ಯಾಕಂದರೆ ಮನಸ್ಸು ಅಲ್ಲಲ್ಲಿ ಹೋಗಿರುತ್ತೆ. ಈ ದಿನವಿಡೀ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರೋದ್ರಿಂದ ಆ ಮನಸ್ಸಿನ ಮೇಲೆ ಉಂಟಾಗಿರುವಂಥ ಮುದ್ರೆಗಳನ್ನು ನಾವು ಕ್ಲೀನ್ ಮಾಡೋದಕ್ಕೆ ಶುದ್ಧೀಕರಣ ಬೇಕಾಗುತ್ತೆ. ಈಗ ಮಿರರ್ ಇದೆ, ಆ ಕನ್ನಡಿ ಮುಂಚೆ ಡಸ್ಟ್ ಎಲ್ಲ ತುಂಬಿಕೊಂಡಿದ್ರೆ ನಮ್ಮ ಮುಖ ಕ್ಲಿಯರಾಗಿ ಕಾಣಿಸೋದಿಲ್ಲ. ನಾವೇನು ಮಾಡ್ತೀವಿ? ಆ ಮಿರರನ್ನು ಚೆನ್ನಾಗಿ ಕ್ಲೀನ್ ಮಾಡ್ತೀವಿ. ಅದೇ ಥರ ನಮ್ಮ ಮನಸ್ಸು ಉಲ್ಲಾಸವಾಗಿರಬೇಕು, ಹರ್ಷದಿಂದ ತುಂಬಿಕೊಂಡಿರ್ಬೇಕಂದ್ರೆ ಸಾಯಂಕಾಲ ದಿನ ಪೂರ್ತಿ ನಾವು ಕೆಲಸ ಮಾಡಿರೋದು ಮನೆಗೆ ಬಂದಮೇಲೆ ಸಂಜೆ ಕಡೆ ನಾವು ಶುದ್ಧೀಕರಣ ಮಾಡ್ಕೊಳ್ತೀವಿ. ಅದರಿಂದ ಏನಾಗುತ್ತೆ ಅಂದರೆ ಅದ್ರ ಮೇಲ್ಗಡೆ ಮೂಡಿರೋಂಥ ಮೋಡಗಳನ್ನೆಲ್ಲ ಕ್ಲಿಯರ್ ಮಾಡಿಬಿಟ್ಟು ಮತ್ತೆ ಮನಸ್ಸು ಉಲ್ಲಾಸ ಹರ್ಷದಿಂದ ತುಂಬಿಕೊಳ್ಳುತ್ತೆ. ಹಾಗೆ ಇನ್ನು ಮೂರನೇದು ಮಲಗೋ ಮುಂಚೆ ಪ್ರಾರ್ಥನೆ. ಮಲಗೋ ಮುಂಚೆ ಮಾಡುವಂಥ ಪ್ರಾರ್ಥನೆ ನನ್ನ ಪ್ರಕಾರ ಅದು ಒಂದು ರಾಮಬಾಣ. ಯಾಕಂದರೆ ಮನುಷ್ಯ ಪ್ರಯತ್ನ ಏನೆಲ್ಲ ಮಾಡಿದ್ರೂ ಕೂಡ ಕೆಲವೊಂದು ವಿಷಯಗಳು ಅವನ ಸಾಮರ್ಥ್ಯದ ಮೇಲೆ ಇರೋವಂಥವು. ರೈಟ್? ಅವನಿಂದ ಆಗಲಾರ್ದೇ ಇರೋಂಥವು ಆ ವಿಷಯಗಳನ್ನು ಈಗ ನಾನು ಏನೋ ಒಂದು ನನ್ನ ದುರ್ಬಲತೆ ಇದೆ ಫಾರ್ ಎಕ್ಸಾಂಪಲ್, ಆ ದುರ್ಬಲತೆಯಿಂದ ಹೊರಗಡೆ ಬರಬೇಕಾಗಿದೆ, ಆದರೆ ಬರೋದಕ್ಕಾಗ್ತಾ ಇಲ್ಲ. ಯಾಕಂದರೆ ಅದು ಅದರ ಹಿಡಿತ ನನ್ನ ಮೇಲೆ ಅಷ್ಟು ಪ್ರಬಲವಾಗಿದೆ. ರೈಟ್? ಆ ಹಿಡಿತದಿಂದ ನಾನು ಹೊರಗಡೆ ಬರಬೇಕಂದ್ರೆ ರಾತ್ರಿ ಮಲಗೋದಕ್ಕಿಂತ ಮುಂಚೆ ನಾನು ಅದನ್ನು ಪ್ರಾರ್ಥನೆ ಮಾಡಿಬಿಟ್ಟು ಈ ಥರ ಒಂದು ಏನಿದೆಯೋ ದುರ್ಬಲತೆ, ಇದರಿಂದ ಹೊರಗಡೆ ಬರುವಂಥ ಶಕ್ತಿ ತಾವು ದಯಪಾಲಿಸಿ ಅಂತ ಭಗವಂತನ ಹತ್ರ ನಾವು ಪ್ರಾರ್ಥನೆ ಮಾಡ್ತೀವಿ. ಆ್ಯಂಡ್ ನನ್ನ ಎಕ್ಸ್ಪೀರಿಯನ್ಸ್ನಲ್ಲಿ ನಿಮಗೆ ಆ ಹೆಲ್ಪ್ ಸಿಗುತ್ತೆ ಇಫ್ ಯು ಆರ್ ಅರ್ನೆಸ್ಟ್ ಇನ್ ಯುವರ್ ಪ್ರೇಯರ್. ನೋಡಿದ್ದೀನಿ ನಾನು ನನ್ನ ಜೀವನದಲ್ಲಿ. ಸೊ ನನ್ನ ಪ್ರಕಾರ ರಾತ್ರಿ ಪ್ರಾರ್ಥನೆ ತುಂಬ ತುಂಬ ಇಂಪಾರ್ಟೆಂಟು. ಇಷ್ಟೆಲ್ಲ ಮಾತಾಡಿದ್ವಿ, ಬಟ್ ಬೇಸಿಕ್ಗೆ ಬರ್ತೀನಿ. ಇವಾಗ ಒಂದು ಮಾನವ ಜೀವನದಲ್ಲಿ ಆಧ್ಯಾತ್ಮ ಏನಕ್ಕೆ ಬೇಕು? ಅದೇ ಹೇಳಿದ್ನಲ್ಲ, ನನ್ನ ಈ ಒಂದು ಸಂಸಾರದ ಮಹಾಸಾಗರದಲ್ಲಿ ನನ್ನ ದೋಣಿಯನ್ನು ಸಾಗಿಸೋದಕ್ಕೆ ಒಂದು ಕಲೆ ಬೇಕಾಗುತ್ತಲ್ಲ, ಆ ಕಲೆಯನ್ನು ಕರಗತ ಮಾಡಿಕೊಡೋದಕ್ಕೇ ಈ ಆಧ್ಯಾತ್ಮಿಕ ಶಾಲೆ. ರೈಟ್? ಬಾಕಿ ಎಲ್ಲದಕ್ಕೂ ಕಲೆ ಬೇಕಾಗುತ್ತೆ. ಯಾವುದೇ ಒಂದು ಥಿಂಗ್ಸ್ ನೋಡಿ, ನಿಮಗೆ ಮ್ಯೂಸಿಕ್ ಅಂದರೆ ನೀವು ಟ್ಯೂಟರ್ ಹತ್ರ ಹೋಗಿ ಮ್ಯೂಸಿಕ್ ಕಲಿಬೇಕಾಗುತ್ತೆ. ಅದೇ ಡ್ರೈವಿಂಗ್ ಸ್ಕೂಲ್ ಬಗ್ಗೆ ನಾನು ಮಾತಾಡಿದೆ, ನೀವು ಡ್ರೈವಿಂಗ್ ಸ್ಕೂಲ್ಗೆ ಹೋಗಬೇಕಾಗುತ್ತೆ. ರೈಟ್? ಸೊ ನಾವು ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ನೀವು ಕೂಡ ಒಬ್ಬ ಟ್ಯೂಟರ್ ಹತ್ರ, ಒಬ್ಬ ಗೈಡ್ ಹತ್ರ ಹೋಗ್ತೀವಿ. ಆದರೆ ನಮ್ಮ ಜೀವನ ಯಾವ ಥರ ಸಾಗಿಸ್ಬೇಕು ಅದನ್ನು ಕರಗತ ಮಾಡಿಕೊಡೋಂಥ ಒಂದು ಕಲೆ ದೊರಕಬೇಕಾದ್ರೆ ಅದಕ್ಕೂ ಏನೋ ಒಂದು ಸ್ಕೂಲ್ ಇರಬೇಕಲ್ಲ, ಅದೇ ಆಧ್ಯಾತ್ಮಿಕ ಸ್ಕೂಲು. ಸೊ ಈ ಥರ ನಾವೇನು ಸಹಜ ಮಾರ್ಗ ಸಾಧನಾ ಪದ್ಧತಿ ಅಂತೀವಿ, ಇದು ಒಂದು ಆಧ್ಯಾತ್ಮಿಕ ಶಾಲೆ. ನಮ್ಮೊಳಗಡೆ ಇರುವಂಥ ಮನಸ್ಸು, ಬುದ್ಧಿ, ಅಹಂಕಾರ, ಇದರಲ್ಲಿ ಯಾವ ಥರ ಚೇಂಜಸ್ಗಳನ್ನು ನಾನು ತೊಗೊಂಡು ಬಂದರೆ ನನ್ನ ಜೀವನದ ದೋಣಿ ಸುಗಮವಾಗಿ ಸಾಗಿಸಬಹುದು ಅನ್ನೋದನ್ನೇ ಇಲ್ಲಿ ಕಲಿಸ್ಕೊಡ್ತಾರೆ. ಬಹಳಷ್ಟು ಜನರು ಏನು ಅಂದ್ಕೊಳ್ತಾರೆ ಅಂದರೆ, ನಾನು 60 ವರ್ಷ ಆದಮೇಲೆ ಈ ಥರ ಆಧ್ಯಾತ್ಮಿಕ ಸಂಸ್ಥೆಯನ್ನು ನಾನು ಸೇರಬೇಕು ಅಂತ. 60 ವರ್ಷದವರೆಗೆ ನಿಮ್ಮ ಜೀವನದ ದೋಣಿ ಯಾವ ಥರ ಸಾಗಿಸ್ತೀರಾ? ಹಾಗಾದರೆ ಅಲೆಗಳ ಏರಿಳಿತ ಇದ್ದೇ ಇರೋದು, ಅದು ಯಾವಾಗಲೂ ಕಡಿಮೆ ಆಗೋಲ್ಲ. ಅದೇ ನೀವು 20-21 ವಯಸ್ಸಿನಲ್ಲಿ, ಒಂದು 15 ವಯಸ್ಸಿನಲ್ಲಿ ನೀವು ಇದನ್ನು ಜಾಯಿನ್ ಮಾಡಿದ್ರೆ ನಿಮ್ಮ ಪೂರ್ತಿ ಜೀವನ ಇಷ್ಟು ಒಂದು ಸುಂದರವಾದಂಥ ಜೀವನ ಆಗುತ್ತೆ, ಇಷ್ಟು ಪ್ರೇಮಭರಿತ ಜೀವನ ಆಗುತ್ತೆ, ನಿಮ್ಮ ದೋಣಿ ಸುಗಮವಾಗಿ ಸಾಗುತ್ತೆ. ಸೊ ಐ ವುಡ್ ಅಡ್ವೈಸ್ ಆಲ್ ಯಂಗ್ಸ್ಟರ್ಸ್, ಜಸ್ಟ್ ಒಂದು 15 years
ಟ್ರೈ ಮಾಡಿ. ಸೊ ದಟ್ ಯು ವುಡ್ ಗೆಟ್ ಟು ನೋ ಯಾವ ಥರ ನಮ್ಮ ಜೀವನ ಸಾಗಿಸ್ಬೇಕನ್ನೋದು ನಮಗೆ ಗೊತ್ತಾಗುತ್ತೆ. ಒಳಗಡೆಯಿಂದ ಇಂಟ್ಯೂಟಿವ್ಲಿ ಆನ್ಸರ್ ಬರುತ್ತೆ. ನೀವು ಮಾತಾಡ್ತಿರ್ಬೇಕಾದ್ರೆ ಹೇಳ್ತಾರೆ ಏನೇ ಒಬ್ಬ ಕಲಿಬೇಕಾದ್ರೆ ಒಬ್ಬ ಗುರು ಬೇಕು ಅಂತ. ಅದು ಇನ್ನೂ ಪ್ರಾಮುಖ್ಯತೆ ಯಾವಾಗ ತಗೊಳುತ್ತೆ ಅಂದರೆ ಆಧ್ಯಾತ್ಮಿಕಕ್ಕೆ ಬಂದಾಗ. ಸೊ ನಿಮ್ಮ ಒಡನಾಟ ಹೇಗಿತ್ತು ನಿಮ್ಮ ಗುರು? ನೀವು ಚಿಕ್ಕ ವಯಸ್ಸಲ್ಲಿ 20 ವರ್ಷಕ್ಕೆ ನೀವು ಹೇಳಿದ್ರಿ ಬಂದ್ರಿ, ಇದಕ್ಕೆ ಪಾಡ್ಕಾಸ್ಟ್ ಮುಂಚೆ ಮಾತಾಡ್ತಿರ್ಬೇಕಾದ್ರೆ ಹೇಳಿದ್ರಿ ನೀವು 20 ವರ್ಷಕ್ಕೆ ನಾನು ಚೆನ್ನೈಗೆ ಬಂದೆ, ಅಲ್ಲಿಂದ ಶುರುವಾಯಿತು ನಂದು ಇದು ಅಂತ. ಅಲ್ಲಿ ನಿಮ್ಮ ಗುರುಗಳಿರುತ್ತೆ, ಹಾಗೆ ಈ ಗುರುಗಳಿದ್ದದ್ದು ಚಾರಿಜಿ ಅವರು. ಸೊ ಅವ್ರ ಜೊತೆ ಒಡನಾಟ ಹೇಗಿತ್ತು ನಿಮ್ಮದು? ಹಾಂ, ಅದನ್ನು ಹೇಳೋದು ತುಂಬ ಕಷ್ಟ ಆಗುತ್ತೆ. ಬಟ್ ಸ್ಟಿಲ್ ಐ ವುಡ್ ಟ್ರೈ ಟು ಪುಟ್ ಇಟ್ ಇನ್. ನಾನೊಂದು 21 ವಯಸ್ಸು, 93ರ ಬಸಂತ ಪಂಚಮಿ. ಓಕೆ, ಆವಾಗ ನಾನು 3 ಸೆಟ್ಟಿಂಗ್ಸ್ ತೊಗೊಂಡೆ. ಗುಲ್ಬರ್ಗಾದಲ್ಲಿ ಬ್ರದರ್ ಎಸ್ ಸರ್ನಾಡ ಅಂತ ಪ್ರಶಿಕ್ಷಕರಿದ್ದರು. ಅವ್ರು ನನಗೆ 3 ಸೆಟ್ಟಿಂಗ್ಸ್ ಕೊಟ್ಟರು. 93 ಬಸಂತ ಪಂಚಮಿ ಮುಗಿದ ಮೇಲೆ ಸುಮಾರು ಆಗಸ್ಟ್ ಇಲ್ಲ ಸೆಪ್ಟೆಂಬರ್ ಇರ್ಬೋದು, ನಾನು ಚೆನ್ನೈಗೆ ಹೋಗಬೇಕಾಯ್ತು. ಯಾಕಂದರೆ ನಾನು ಆರ್ಕಿಟೆಕ್ಚರ್ ಮಾಡ್ತಾಯಿದ್ದೆ. ಫಾರ್ ಹೌಸ್ಮನ್ಶಿಪ್ 6 months ಕೋರ್ಸ್ ಇರುತ್ತೆ, ಟ್ರೈನಿಂಗ್ ಸೆಷನ್ಸ್ ಇರುತ್ತೆ. ಸೊ ಟ್ರೈನಿಂಗ್ ಸೆಷನ್ ನಾನು ಯಾವುದಾದ್ರೂ ಒಂದು ದೊಡ್ಡ ಆರ್ಕಿಟೆಕ್ಟ್ ಕೆಳಗಡೆ ಕೆಲಸ ಮಾಡಬೇಕಾಗುತ್ತೆ. ನನ್ನ ತಂದೆ ಕೇಳಿದ್ರು, ಬೆಂಗಳೂರು ಹೋಗ್ತೀಯಾ ಇಲ್ಲ ಚೆನ್ನೈ ಹೋಗ್ತೀಯಾ ಅಂತ. ನಾನಂದೆ ಚೆನ್ನೈ ಹೋಗ್ತೀನಿ. ಸೊ ಚೆನ್ನೈ ಹೋದರೆ ಮತ್ತೆ ಇಳ್ಕೊಳ್ಳೋದೆಲ್ಲಿ? ಆಶ್ರಮ ಇತ್ತು ಮನಪಕ್ಕಂನಲ್ಲಿ, ರೈಟ್. ಸೊ ಸರ್ನಾಡ್ಜಿಯವರು ಒಂದು ಲೆಟ್ರ್ ಕೊಟ್ಟರು. ಆ ಲೆಟ್ರನ್ನ ತೊಗೊಂಡೋಗಿ ಚೆನ್ನೈ ಆಶ್ರಮಕ್ಕೆ ಹೋದೆ. ಚಾರೀಸ್ ವಾಸ್ ಅ ಜೈಂಟ್ ಪರ್ಸ್ನಾಲಿಟಿ, ಯುನೋ. ಓಕೆ, ಹೌ ಲಾಂಗ್ ಆರ್ ಯು ಗೋಯಿಂಗ್ ಟು ಸ್ಟೇ ಓವರ್ ಹಿಯರ್ ಅಂತ ಕೇಳಿದ್ರು. ಆ ಲೆಟ್ರ್ ಕೊಟ್ಟಿದ್ದೆ. ಸೊ 6 months ಅಂತ. ಓಕೆ, ಹಿ ಅಲೌಡ್ ಮೀ ಟು ಸ್ಟೇ ಇನ್ ದ ಆಶ್ರಮ್. ಏನೋ ಒಂದು 17-18 ಜನರೇ ನಾವು ಅಲ್ಲಿ ಆಶ್ರಮದಲ್ಲಿ ಇಂಟರ್ನ್ಸ್ ಇರೋದು. ಓಕೆ, ಆ್ಯಂಡ್ ಈಗ ಏನು ಯಾವ ಥರ ಒಂದು ಗುಂಪೆಲ್ಲ ಇರುತ್ತಲ್ಲ ಗುರುಗಳ ಜೊತೆ, ಆವಾಗೆಲ್ಲ ಅಷ್ಟೇನಿದ್ದಿದ್ದಿಲ್ಲ. ಸುಮ್ಮನೆ ಚಾರಿಜಿಯವ್ರು ಹೋಗ್ತಿದ್ರು, ಅವ್ರ ಹಿಂದೆ 1-2 ವಾಲಂಟಿಯರ್ಸ್ ಇರ್ತಿದ್ರು, ಚೇರನ್ನು ತೊಗೊಂಡು ಹೋಗ್ತಿದ್ರು. ಅವ್ರು ಎಲ್ಲಿ ಕೂಡ್ಬೇಕಂತಿದ್ದೀರೋ ಆಶ್ರಮದಲ್ಲಿ ಚೇರ್ ಹಾಕಿಬಿಟ್ಟು ಅಲ್ಲೇ ಕೂತ್ಕೊಳ್ಳೋದು, ರೈಟ್. ಸೊ ನಮಗೆ ಆಲ್ಮೋಸ್ಟ್ ಅವ್ರ ಮಕ್ಕಳ ಥರ ನಮ್ಮನ್ನು ಅವ್ರು ನೋಡಿಕೊಂಡ್ರು. ತುಂಬ ಏನು ಹೇಳೋದು, ಇಟ್ ವಾಸ್ ಅ ಗೋಲ್ಡನ್ ಪೀರಿಯಡ್ ಆಫ್ ಮೈ ಲೈಫ್ ಓವರ್ ದೇರ್, ಆ ಆಶ್ರಮದಲ್ಲಿ. ಆಮೇಲೆ ಮತ್ತೆ ನಾನು ಗುಲ್ಬರ್ಗಕ್ಕೆ ಹೋಗ್ಬಿಟ್ಟು ನನ್ನ ಎಜುಕೇಷನನ್ನು ಕಂಪ್ಲೀಟ್ ಮಾಡಿ ಮತ್ತೆ ನಾನು ಚೆನ್ನೈಗೆ ಬಂದೆ. 3 ವರ್ಷ ಆಶ್ರಮದಲ್ಲಿದ್ದೆ ಆ್ಯಸ್ ಎನ್ ಇಂಟರ್ನ್. ಬ್ಯೂಟಿಫುಲ್ ಲೈಫ್. ಅವರು ಲವ್ ಮಾತ್ರ ಶವರ್ ಮಾಡ್ತಿದ್ರು. ಯಾವತ್ತೂ ಕೂಡ ನೀನು ಧ್ಯಾನ ಮಾಡಿದ್ದೀಯಾ, ಕ್ಲೀನಿಂಗ್ ಮಾಡಿದ್ದೀಯಾ ಅಂತ ಕೇಳೇ ಇಲ್ಲ. ಕೇವಲ ಆ್ಯಸ್ ಅ ಟ್ರೂ ಪೇರೆಂಟ್ಸ್ ಯಾವ ಥರ ಲವ್ ಮಾತ್ರ ಶವರ್ ಮಾಡ್ತಾರೆ ನೋಡಿ, ಅದೇ ಥರ ಚಾರಿಜಿ ಮಹಾರಾಜರವರು ಕೇವಲ ಲವ್ ಮಾತ್ರ ಶವರ್ ಮಾಡಿದ್ರು. ಈಗ ಅನ್ನಿಸ್ತಾ ಇದೆ ಅವ್ರು ಆ ಥರ ನಮ್ಮನ್ನು ಮಕ್ಕಳ ಥರ ನೋಡ್ಕೊಂಡಿರೋದ್ರಿಂದ ನಾವು ಸಹಜ ಮಾರ್ಗದಲ್ಲಿ ಕಾಲೂರು ಬಿಟ್ಟು ಚೆನ್ನಾಗಿ ಇದ್ದೀವಿ ಅಂತ. ಅವರೇನೋ ಒಂಥರ ಸ್ಟ್ರಿಕ್ಟ್ನೆಸ್ ತೋರಿಸಿದ್ರೆ ಮೇ ಬಿ ನಾನು ಓಡೋಗ್ತಿದ್ನೋ ಏನಂತ, ಅಲ್ಲಿ ಇರ್ತಿದ್ದಿಲ್ಲ. ಜಸ್ಟ್ ಬಿಕಾಸ್ ಹಿ ವಾಸ್ ಅ ಮ್ಯಾನ್ ಆಫ್ ಲವ್. ನಂಗೆ ಒಂದು ಎಪಿಸೋಡ್ ನೆನ್ಪು ಬರುತ್ತೆ, ನೀವು ಇದು ಮಾತಾಡ್ತಿರ್ಬೇಕಾರೆ. ಒಂದ್ಸತಿ ನಾವು ಬೆಂಗಳೂರಿಗೆ ಬರ್ತಾಯಿದ್ರು. ಸೊ ಅಲ್ಲಿ ಏರ್ಪೋರ್ಟಲ್ಲಿ ನಿಂತಿದ್ವಿ. ಏನೋ ಗುರುಗಳು ಬರ್ತಾ ಇದ್ದಾರೆ ಅಂತ, ಚಾರಿಜಿಯವ್ರು ಬರ್ತಿದ್ದಾರೆ ಅಂತ ಗೊತ್ತಿಲ್ಲ ನಿಮಗೆ. ಬರ್ತಾರೆ ಅಂತಂದ್ರೆ 100 ಜನ ಬಂದು ಕಾಯ್ತಾ ಇರ್ತಿರೋರು ಅವ್ರಿಗೆ ರಿಸೀವ್ ಮಾಡೋಕ್ಕೆ. ಒಬ್ಬರು ಪೊಲಿಟಿಷಿಯನ್ ಬಂದ್ರ ಏರ್ಪೋರ್ಟಿಂದ ಆಚೆ. ಇಷ್ಟೊಂದು ಜನ ಫಸ್ಟ್ ಅವ್ರಿಗೆ ಅಂದ್ಕೊಂಡಿದ್ರು ಅವ್ರು, ಆ್ಯಕ್ಚುಲಿ ಇಷ್ಟೊಂದು ಜನ ಬಂದಿರೋ ಅವ್ರು ಬಂದರೆ ಯಾರು ಏನು ರಿಯಾಕ್ಷನ್ನೇ ಮಾಡಲಿಲ್ಲ. ಅವ್ರವ್ರು ನಮ್ಮ ಪಾಡಿಗೆ ನಾವು ಇದ್ವಿ. ಸೊ ಅವರು ಸೆಕ್ರೆಟ್ರಿ ಒಬ್ಬರು ಬಂದುಬಿಟ್ಟು, ಯಾರು ನೀವು, ಏನಕ್ಕೆ ನಿಂತಿದ್ದಾರೆ ಇಲ್ಲಿ ಅಂತ ಕೇಳೋದು. ಸೊ ಈ ಥರ ನಮ್ಮ ಗುರುಗಳು ಬರ್ತಾ ಇದ್ದಾರೆ, ಅವ್ರು ಕಾಯ್ತಾ ಇದ್ದೀವಿ. ಸೊ ಅದನ್ನು ಕೇಳಿಸ್ಕೊಂಡು ಆ ಮಿನಿಸ್ಟ್ರು, ಯಾರೋ ಅವ್ರ MLA ಏನಾಗಿದ್ರು ಗೊತ್ತಿಲ್ಲ ನನಗೆ, ಅವ್ರು ಬಂದು ಅವ್ರ ಕಾನ್ವರ್ಸೇಷನ್ ನಮ್ಮ ನಾವೆಲ್ಲ ಗುಂಪಲ್ಲಿ ನಿಂತಿದ್ವಿ, ನಮ್ಮ ಜೊತೆ ಕೇಳೋಕ್ಕೆ ಶುರು ಮಾಡಿದ್ರು, ಯಾರು ಏನು ಹೀಗೆ ಅಂತ. ಹಿಂಗೆ ಮಾತಾಡ್ತಾ ಇದ್ವಿ. ಅಲ್ಲಿಂದ ಚಾರಿಜಿಯವ್ರು ಬಂದಿದ್ದು ಗೊತ್ತಾಯ್ತು ನಮಗೆ. ಬಟ್ ಅದ್ರಲ್ಲಿ ಗೊತ್ತಿತ್ತು ಯಾರೋ VIP ಇವರು. ಸರಿ, ಇನ್ನು ಮಾತಾಡಿಸ್ತಿರ್ಬೇಕಾದ್ರೆ ಬಿಟ್ಟು ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಚಾರಿಜಿ ಹೋಗ್ತಾ ಇದ್ರು, ಇವ್ರು ಮಾತಾಡ್ತಾನೆ ಇದ್ರು, ನಾವು ಅವ್ರ ಜೊತೆ ಮಾತಾಡ್ತಾ ಇದ್ವಿ. ಅವರು ಕಾರ್ ಹತ್ಕೊಂಡು ಹೊರಟ್ಬಿಟ್ರು ಅವರು. ಆಮೇಲೆ ಇವ್ರು ಮಾತಾಡ್ತಾನೆ ಇದ್ದಾರೆ, ಹಿಂದ್ಗಡೆ ಯಾರು ಜನನೇ ಇಲ್ಲ ಅಲ್ಲಿ. ಸೊ ಅವ್ರು ಹಿಂದೆ ತಿರ್ಬಿಟ್ಟು ಎಲ್ಲೋದ್ರು ಜನ ಅಂತಂದ್ರು. ಗುರುಗಳು ಬಂದ್ರು, ಕಾರ್ ಹತ್ಕೊಂಡು ಹೋದ್ರು, ಎಲ್ಲರೂ ಹೋದ್ರು, ಹೋಗ್ಬಿಟ್ರು. ಎಲ್ಲಿಂದ ಬಂದ್ರು ಗುರು? ಈಗ ನಮ್ಮ ಪಕ್ಕದಲ್ಲಿ ಹಿಂಗೆ ಹೋದ್ರಲ್ಲ ಒಬ್ರು ಪ್ಯಾಂಟು ಶರ್ಟ್ ಹಾಕೊಂಡು, ಅವ್ರ ಗುರುಗಳ. ಸೊ ಅಂದರೆ ನಮ್ಮ ಭಾರತದಲ್ಲಿ ಗುರು ಅಂತಂದ್ರೆ ಒಬ್ಬ ಕಾವಿ ಬಟ್ಟೆ ಹಾಕೊಂಡು ಬರಬೇಕು, ಜಪಮಾಲೆಗಳಿರಬೇಕು. ಬಟ್ ನಾವು ನೋಡಿರಂಗೆ ಸಹಜ ಮಾರ್ಗದಲ್ಲಿ ಯಾವ ಗುರುಗಳು ಹಂಗಿಲ್ಲ. ನಾವು ಆದಿಗುರುಗಳಿಂದ ಶುರು ಮಾಡಿ ಈಗ ದಾಜಿಯವ್ರಿಗೂ ನೋಡಿದ್ರು, ತುಂಬ ಸಿಂಪಲ್ಲು, ತುಂಬ ಫ್ಯಾಮಿಲಿ ಓರಿಯೆಂಟೆಡ್ ಪೀಪಲ್. ಒಂಥರ ಗುರುಡಮ್ ಅನ್ನೋದೇ ಇಲ್ಲ.
ಇಲ್ಲ. ಸೊ ನೀವೇನು ಅನುಭವಿಸಿದ್ದೀರಾ ಗುರುವಲ್ಲಿ ಇಲ್ಲಿ? ಗುರುವಿನ ಕೆಲಸ ಯಾವಾಗಲೂ ನೀವು ಗುರುವನ್ನು ಎಕ್ಸ್ಪೀರಿಯನ್ಸ್ ಮಾತ್ರ ಮಾಡ್ಬೋದು. ಗುರುವಿನ ಬಾಹ್ಯ ಒಂದು ಪ್ರೆಸೆಂಟೇಷನ್ ಇರುತ್ತಲ್ಲ, ಅದನ್ನು ನೋಡಿಬಿಟ್ಟು ನಾವು ಗುರುವನ್ನು ಅಳೆಯೋದಕ್ಕೆ ಆಗೋದಿಲ್ಲ. ನನ್ನ ಒಳಗಡೆ ನನ್ನ ಅಧ್ಯಾತ್ಮ ಪಯಣದಲ್ಲಿ ಯಾವ ಥರ ಅವ್ರು ಕೆಲಸ ಮಾಡ್ತಿದ್ದಾರೆ, ಅವ್ರು ಮಾಡ್ತಿರೋ ಕೆಲಸದಿಂದ ನನಗೆ ಯಾವ ಥರ ಆಧ್ಯಾತ್ಮಿಕ ಎಕ್ಸ್ಪೀರಿಯನ್ಸಸ್ ಸಿಗ್ತಾ ಇವೆ, ಆ ಎಕ್ಸ್ಪೀರಿಯನ್ಸ್ ಡೈಲಿ ಸಿಗ್ತಾ 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 ಹೋದಾಗ ಈ ಮನುಷ್ಯ ನನ್ನ ಮೇಲೆ ಇಷ್ಟೊಂದು ಕೆಲಸ ಮಾಡ್ತಿದ್ದಾನೆ, ಆ ಒಂದು ಒಳಗಡೆಯಿಂದ ಮನವರಿಕೆ ಆಗೋದಕ್ಕೆ ಶುರು ಆಗುತ್ತೆ. ನನ್ನಿಂದ ಏನೂ ಎದುರು ಬಯಸ್ತಾ ಇಲ್ಲ ಇವರು, ಆದ್ರೂ ಕೂಡ ದಿವಸ ರಾತ್ರಿ ನನ್ನ ಒಳಗಡೆ ಕೆಲಸ ಮಾಡ್ತಿದ್ದಾರೆ, ಆಧ್ಯಾತ್ಮಿಕ ಕೆಲಸ. ರೈಟ್? ಇದು ಸ್ಲೋಲಿ ನೀವು ಆ ಪದ್ಧತಿಯನ್ನು ಅನುಸರಿಸಿ ಮಾಡ್ತಾ 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 ಹೋದಾಗ, ಡೇ ಬೈ ಡೇ ಎಕ್ಸ್ಪೀರಿಯನ್ಸಸ್ ಸಿಗ್ತಾ ಹೋದಾಗೆಲ್ಲ ಆ ಒಳಗಡೆಯಿಂದ ಒಂದು ಕೃತಜ್ಞತಾ ಮನೋಭಾವ ಬರೋದಕ್ಕೆ ಶುರು ಆಗುತ್ತೆ. ಏನಪ್ಪ ಈ ಮನುಷ್ಯ ಏನನ್ನೂ ಕೂಡ ಎದುರು ಬಯಸದೆ ಇಷ್ಟು ವರ್ಷದಿಂದ ನನ್ನ ಮೇಲೆ ಕೆಲಸ ಮಾಡ್ತಿದ್ದಾರೆ, ನಾನು ಹೇಗಿದ್ರೂ ಕೂಡ ಆ್ಯಸ್ ಇಟ್ ಈಸ್ ನನ್ನನ್ನು ಸ್ವೀಕಾರ ಮಾಡಿದ್ದಾರೆ ಇವರು, ಏನೂ ಅನ್ನೋದಿಲ್ಲ, ಆದ್ರೂ ಕೂಡ ಏನೋ ಒಂದು ಒಳಗಡೆಯಿಂದ ನನ್ನನ್ನು ಗೈಡ್ ಮಾಡ್ತಿದ್ದಾರೆ. ಆ ಒಂದು ಕೃತಜ್ಞತಾ ಮನೋಭಾವ ಸ್ಲೋಲಿ ಬೆಳೀತಾ 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 ಒಂದು ಪ್ರೇಮದ ಬಾಂಧವ್ಯದಲ್ಲಿ ಕನ್ವರ್ಟ್ ಆಗುತ್ತೆ. ಸೊ ಗುರುಗಳು ಒಳಗಡೆಯಿಂದ ಕೆಲಸ ಮಾಡ್ತಾರೆ. ಸಹಜ ಮಾರ್ಗ ಆಲ್ವೇಸ್ ವರ್ಕ್ಸ್ ಫ್ರಮ್ ದ ಸೆಂಟರ್ ಅಂತ ಹೇಳ್ತಾರಲ್ಲ. ಯಾಕಂದರೆ ಸಹಜ ಮಾರ್ಗ್ ಬಿಲೀವ್ಸ್ ಇನ್ ಒಳಗಡೆಯಿಂದ ಎಲ್ಲಿವರೆಗೂ ಬದಲಾವಣೆ ಬರೋದಿಲ್ವೋ ಆ ಬದಲಾವಣೆ ಹೊರಗಡೆ ಬರೋದಕ್ಕೆ ಸಾಧ್ಯ ಇಲ್ಲ. ಸೊ ಮೂಲದಲ್ಲಿ ಬದಲಾವಣೆ ಆದರೆ ಅದು ಸ್ಪ್ರೆಡ್ ಆಗಿ ಪೆರಿಫೆರಿನಲ್ಲಿನೂ ಕೂಡ ಬರುತ್ತೆ ಅಂತ. ಸೊ ಧ್ಯಾನ ಮಾಡಿ ನೋಡಿ ಯಾವ ಥರ ಗುರುಗಳು ನಿಮ್ಮ ಮೇಲೆ ಕೆಲಸ ಮಾಡ್ತಾರೆ, ಒಳಗಡೆ ಆಂತರಿಕ ಬದಲಾವಣೆಗಳು ನಿಮ್ಮಲ್ಲಿ ಉಂಟಾಗುತ್ತೆ. ಆವಾಗ ಒಳಗಡೆಯಿಂದ ಆಟೋಮೆಟಿಕ್ಕಾಗಿ ಯಾವ ಥರ ಕೃತಜ್ಞತಾ ಮನೋಭಾವ ಮೂಡುತ್ತೆ ಅಂತ ನಮಗೆ ಗೊತ್ತಾಗುತ್ತೆ. ನೀವು ಕೃತಜ್ಞತಾ ಭಾವ ಅಂದರೆ ಪ್ರೇಮ ಭಾವ ಅಂದರೆ ಗುರುಗಳು ಇದಕ್ಕೆ ಸರಿಯಾದ ಜನರಲ್ ಆಗಿ ನಾವು ಏನೇ ಒಂದು ವಾಪಸ್ ತಿರುಗಿಸಿ ಕೊಡಬೇಕು ಅಂತಂದರೆ ಈಗಿನ ನಮ್ಮ ಸಮಾಜದಲ್ಲಿ ನಾವು ನೋಡೋದು ಬರೀ ದುಡ್ಡಲ್ಲಿ. ಈಗ ನಮ್ಗೆ ಯಾರೋ ಏನೋ ಕೊಟ್ಟರು ಅಂತಂದರೆ ಸರಿ ಅವ್ನಿಗೆ ₹1,000 ಕೊಟ್ಬಿಡು ಕಟ್ಟು ಕಳಿಸು ಅಂತ ಹೇಳೋ ಒಂದು ಆ್ಯಟಿಟ್ಯೂಡ್ ಬರುತ್ತೆ ಜನರಲಿ. ಇಲ್ಲಿ ನನ್ನನ್ನು ಸಹ ತಗೊಂಡು ನೂರಾರು ಜನಕ್ಕೆ ಸಾವಿರಾರು ಜನಕ್ಕೆ ಆ ಕೃತಜ್ಞ ಭಾವ ಬಂದಾಗ, ಆ ಪ್ರೇಮ ಭಾವ ಬಂದಾಗ ಫಸ್ಟ್ ಬರೋದು ನಾನೇನಾದ್ರು ಮಾಡಬೇಕು ವಾಪಸ್ ಅವ್ರಿಗೆ. ನಮಗೆ ದುಡ್ಡಿನ ಬಗ್ಗೆ ತಲೆಗೆ ಬರೋಲ್ಲ, ನಮಗೆ ಹೋಗ್ಬಿಟ್ಟು ಗುರುಗಳ ಕೈಗೆ ದುಡ್ಡು ಕೊಟ್ಬಿಟ್ಟು ಬರಬೇಕು ಅಂತ. ನಾನೇನು ಮಾಡಲಿ, ನಾನು ಹೇಗೆ ಅವ್ರ ಕೈ ಜೋಡಿಸ್ಲಿ ಅಂತಲೇ ಫಸ್ಟು ಇದು ಬರೋದು. ನಿಮಗೆ ಯಾವಾಗ ಬಂತದ್ದು ನಾನು ನನ್ನ ಗುರುಗಳಿಗೆ ಏನಾದ್ರು ಮಾಡಬೇಕು, ಅವ್ರ ಜೊತೆ ಕೈ ಜೋಡಿಸ್ಬೇಕು ಅಂತ? ಇದು ಯಾವಾಗ ಒಳಗಡೆಯಿಂದ ಮೂಡುತ್ತೆ ನಮಗೆ ಅರಿವು ಆಗೋದಿಲ್ಲ. ಅದು ಸ್ಲೋಲಿ ಒಳಗಡೆಯಿಂದ ಸರ್ಫೇಸ್ ಆಗಿ ನಮ್ಮ ಕಾನ್ಷಿಯಸ್ ಲೆವೆಲ್ಗೆ ಬಂದಾಗ ಮಾತ್ರ ಆಹಾ ಈ ರೂಪಾಂತರ ನನ್ನ ಒಳಗಡೆಯಿಂದ ಆಯಿತು ಅಂತ ಆವಾಗ ನಮಗೆ ಅರ್ಥ ಆಗುತ್ತೆ. ರೈಟ್? ಸೊ ಆದರೆ ಇಟ್ಸ್ ಅ ಗುಡ್ ಪಾಯಿಂಟ್ ದಟ್ ಯು ಸೆಡ್. ಸಹಜ ಮಾರ್ಗದಲ್ಲಿ ಗುರುಗಳು ಇಷ್ಟೆಲ್ಲ ನಮಗೆ ಮಾಡ್ತಿದ್ದಾರೆ. ಓಕೆ, ಒಳಗಡೆಯಿಂದ ರೂಪಾಂತರ ಕೂಡ ಆಗ್ತಾ ಇದೆ. ಯಾವಾಗ ಇವ್ರು ನನ್ನವರು, ನಾನು ಏನೋ ಐ ಆಮ್ ಹೀಸ್ ಆ್ಯಂಡ್ ಹೀ ಈಸ್ ಮೈನ್, ಇದು ಕನ್ನಡದಲ್ಲಿ ಹೇಳೋದು ನನಗೆ ಕಷ್ಟ ಆಗುತ್ತೆ. ಆ ಒಂದು ಭಾವನೆ ಮೂಡಿದಾಗ ಏನಿದೆ, ಏನೂ ಒಂದು ಡಿಮ್ಯಾಂಡ್ ಉಳಿಯೋದಿಲ್ಲ. ಯಾಕಂದರೆ ಡಿಮ್ಯಾಂಡ್ ಯಾವಾಗ ಬರುತ್ತೆ, ಅದೊಂದು ಟ್ರಾನ್ಸಾಕ್ಟರಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಆಗುತ್ತೆ. ಗುರುವಿನ ಹತ್ರ ಏನು ಬಿಸ್ನೆಸ್ ಟ್ರಾನ್ಸಾಕ್ಷನ್? ಅವ್ರು ನಿಮ್ಮವರು, ನೀವು ಅವ್ರದ್ದು ಅಷ್ಟೇ. ಹಾಗಿರುವಾಗ ಒಂದು ಹಂತಕ್ಕೆ ನೀವು ಮುಂದುವರೆದ ಮೇಲೆ ಆಧ್ಯಾತ್ಮಿಕ ವಲಯದಲ್ಲಿ ಎದುರು ಬಯಸೋದು ಏನೂ ಉಳಿಯೋದಿಲ್ಲ. ಈ ಒಂದು ದೇಹ ಕೊಟ್ಟಿದ್ದಾರೆ, ಈ ಒಂದು ಅರಿವು ನನ್ನ ಹತ್ರ ಕೊಟ್ಟಿದ್ದಾರೆ, ಇದ್ರ ಮೂಲಕ ನಾನು ಅವರಿಗೆ ಏನೆಲ್ಲ ಮಾಡೋದಕ್ಕೆ ಸಾಧ್ಯ, ಅವ್ರ ಕೆಲಸದಲ್ಲಿ ನಾನು ಯಾವ ಥರ ಪಾಲ್ಗೊಳ್ಬಹುದು, ಅದೇ ನಿಮ್ಮ ಜೀವನದ ಉದ್ದೇಶ ಆಗಿಬಿಡುತ್ತೆ ವಿನಃ ಅವರಿಂದ ಏನು ಸಿಗಬೇಕು, ಏನು ಪಡಿಬೇಕು ಅನ್ನೋ ಒಂದು ಹಂಬಲ ಆಗಲಿ ಚಪಲ ಆಗಲಿ ಅದೆಲ್ಲ ಕರಗೋಗ್ಬಿಡುತ್ತೆ. ಸೊ ನಿಮ್ಮ ಸ್ವಯಂ ಸೇವೆ ಜರ್ನಿ ಹೇಗೆ ಶುರುವಾಯಿತು ಸಹಜ ಮಾರ್ಗದಲ್ಲಿ? ನಾನು ಆರ್ಕಿಟೆಕ್ಟ್ ಆಗಿರೋದ್ರಿಂದ ಚೆನ್ನೈನಲ್ಲಿ ಇದನ್ನಲ್ಲ, ಚೆನ್ನೈ ಆಶ್ರಮ ಅವಾಗ ಇನ್ನೂ ಬೆಳೆಯುವಂಥ ಸ್ಟೇಜ್ನಲ್ಲಿತ್ತು. ಜಾಸ್ತಿ ಬಿಲ್ಡಿಂಗ್ಸ್ಗಳು ಕಟ್ಟಡಗಳು ಯಾವುವು ಇದ್ದಿದ್ದಿಲ್ಲ ಅದರಲ್ಲಿ. ಸೊ ಚಾರಿಜಿ ಮಹಾರಾಜರು ಸ್ಲೋಲಿ ನನಗೆ ಒಂದೊಂದು ಪ್ರಾಜೆಕ್ಟ್ಸ್ ಕೊಡೋದಕ್ಕೆ ಶುರು ಮಾಡಿದ್ರು. ಆ ಪ್ರಾಜೆಕ್ಟ್ಸ್ ಕೊಡೋದ್ರಿಂದ ನಮಗೆ ಎಕ್ಸ್ಪೀರಿಯೆನ್ಸ್ ಕೊಡ್ತಿದ್ರು. ಸೊ ಗುರುಗಳು ಯಾವಾಗಲೂ ಈಗ ನಾವು ಸಾಕಷ್ಟು ಸಾರಿ ನೋಡ್ತೀವಿ,
ಅವ್ರ ಕೆಲಸದಲ್ಲಿ ನಾವು ನಮ್ಮನ್ನು ತೊಡಗಿಸ್ಕೊಂಡ್ರೆ ಇಟ್ಸ್ ಫಾರ್ ಯುವರ್ ಓನ್ ಇಂಡಿವಿಜುವಲ್ ಬೆನಿಫಿಟ್. ದೋ ದರ್ ಇಸ್ ಅ ಬೆನಿಫಿಟ್ ಫಾರ್ ದ ಅದರ್ ಪರ್ಸನ್, ಬಟ್ ಸ್ಟಿಲ್ ಮೇಜರ್ಲಿ ನಿಮಗೆ ಬೆನಿಫಿಟ್ ಸಿಗುತ್ತೆ. ಸೊ ನನಗೆ ಆ ಕೆಲಸ ಕೊಡೋದ್ರಿಂದ ನಾನಿನ್ನೂ ಸ್ಟಾರ್ಟಿಂಗ್ನಲ್ಲಿದ್ದೆ, ಯಾಕಂದರೆ ನನಗೆ ಎಕ್ಸ್ಪೋಜರ್ ಇದ್ದಿದ್ದಿಲ್ಲ, ಎಕ್ಸ್ಪೀರಿಯೆನ್ಸ್ ಇದ್ದಿದ್ದಿಲ್ಲ, ರೈಟ್? ಬಟ್ ಸ್ಟಿಲ್ ಅವ್ರ ಪ್ರೇಮ ನೋಡಿ. ಹೊಸ ಆರ್ಕಿಟೆಕ್ಟ್ ಇದ್ರೂ ಕೂಡ, ಅವನಿಗೇನು ಗೊತ್ತಿಲ್ಲದೆ ಇದ್ರೂ ಕೂಡ ಪಾಪ ಅವ್ರ ಪ್ರಾಜೆಕ್ಟ್ಸ್ ನನಗೆ ಕೊಟ್ಬಿಟ್ಟು ನನಗೆ ಎಕ್ಸ್ಪೀರಿಯೆನ್ಸ್ ಕೊಟ್ಟರು, ರೈಟ್? ಸೊ ಸ್ಲೋಲಿ ಬ್ಲೆಂಡ್ ಹಾಕ್ಕೋತಾ ಹೋದೆ ಅವ್ರ ಜೊತೆ. ಪ್ರಾಜೆಕ್ಟ್ಸ್ ಹೆಚ್ಚಿಗೆ ಬರ್ತಾ ಹೋಯಿತು, ಸ್ಕೂಲ್ಸ್ಗಳನ್ನು ಕೊಟ್ಟರು. ಸೊ ಸಾಕಷ್ಟು ಕಟ್ಟಡಗಳ ಒಂದು ಕೆಲಸ ಮಾಡೋದಕ್ಕೆ ಅವ್ರ ಜೊತೆ ನನಗೆ ಅನುಕೂಲ ಮಾಡಿಕೊಟ್ರು. ಸೊ ಇಟ್ಸ್ ಆಲ್ ಅಬೌಟ್ ಹಿಸ್ ಗ್ರೇಟ್ನೆಸ್. ಹೀ ಈಸ್ ದ ಒನ್, ದೋ ವಿ ವರ್ ವೆರಿ ನ್ಯೂ, he just gave it out of his immense love for us. ಎಸ್ಪೆಷಲಿ ನಿಮ್ಮ ಫೀಲ್ಡಲ್ಲಿ ಗಾರೆ ಕೆಲಸದವರಿಂದ ಹಿಡಿದು ಪಾಪ ಅವ್ರಿಗೆ ಏನು ಓದು ಬರಹ ಗೊತ್ತಿರಲ್ಲ, ಏನಿಲ್ಲ, ಅಂಥವ್ರಿಂದ ಹಿಡಿದು ಯಾರು ಕಟ್ಟಿಸ್ತಿರ್ತಾರಲ್ಲ, ಅಂದ್ರೆ ಅವ್ರು ಸ್ವಲ್ಪ ದುಡ್ಡು ಮಾಡಿರ್ತಾರೆ, ದುಡ್ಡು ಇರುತ್ತೆ ಅವ್ರ ಹತ್ರ, ಖರ್ಚು ಮಾಡೋ ಕೆಪಾಸಿಟಿ ಇರುತ್ತೆ, ಅಲ್ಲಿವರೆಗೂ ಒಂದೇ ಟೈಮಲ್ಲಿ ಇಂಟ್ರ್ಯಾಕ್ಟ್ ಮಾಡ್ತಾ ಇರ್ತೀರ. ಸೊ ಬೇರೆ ಬೇರೆ ಕಡೆ ಬೇರೆ ಬೇರೆ ಒಂದು ಆ್ಯಟಿಟ್ಯೂಡಲ್ಲಿ ಅಥವಾ ಒಂದು ಭಾವದಲ್ಲಿ ಮಾತಾಡಬೇಕಾಗತ್ತೆ. ಸೊ ಆಧ್ಯಾತ್ಮ ಎಷ್ಟು ಹೆಲ್ಪ್ ಮಾಡುತ್ತೆ ನಿಮ್ಗೆ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡೋಕ್ಕೆ? ವೆರಿ ಬ್ಯೂಟಿಫುಲ್ ಕ್ವಶನ್. ಸಿ, ಆಧ್ಯಾತ್ಮದಲ್ಲಿ ಒಂದು ಕಾನ್ಸೆಪ್ಟ್ ಏನು ಬರುತ್ತೆ ಅಂದರೆ ಫ್ಲೆಕ್ಸಿಬಿಲಿಟಿ ಆಫ್ ಕಾನ್ಷಿಯಸ್ನೆಸ್ ಅಂತ. ಓಕೆ, ನಿಮ್ಮ ಚೇತನೆ ಒಂದು ಸ್ತರದಲ್ಲಿರುತ್ತೆ. ಓಕೆ, ಆ ನಿಮ್ಮ ಚೇತನೆಯಲ್ಲಿ ಎಷ್ಟು ಫ್ಲೆಕ್ಸಿಬಿಲಿಟಿ ಉಂಟಾಗುತ್ತಂದರೆ, ನೀವು ಯಾವ ಸ್ತರದ ಜನರ ಜೊತೆ ಮಾತಾಡ್ತಿರ್ತೀರೋ ಆ ಸ್ತರದ ಚೇತನೆ ಪ್ರಕಾರ ನೀವು ಕೆಳಗಡೆ ಇಳಿದು ಬಂದುಬಿಟ್ಟು ಅವ್ರ ಜೊತೆ ಆ ಥರ ಡೀಲ್ ಮಾಡ್ತೀರಾ. ಅಂದರೆ ಸನ್ನಿವೇಶಕ್ಕೆ ಅನುಸಾರವಾಗಿ ಯಾರ ಜೊತೆ ಡೀಲ್ ಮಾಡ್ತಿರ್ತೀರೋ ಅವ್ರಿಗೆ ಅನುಸಾರವಾಗಿ ನಿಮ್ಮ ಚೇತನೆಯನ್ನು ಆ ಸ್ತರದಲ್ಲಿ ಇಟ್ಕೊಂಡ್ಬಿಟ್ಟು ನೀವು ಮಾತಾಡ್ತೀರ. ಸೊ ದ್ಯಾಟ್ ಈಸ್ ವಾಟ್ ಈಸ್ ದ ಕಾನ್ಸೆಪ್ಟ್ ಆಫ್ ಫ್ಲೆಕ್ಸಿಬಿಲಿಟಿ ಆಫ್ ಕಾನ್ಷಿಯಸ್ನೆಸ್. ಆಧ್ಯಾತ್ಮದಲ್ಲಿ ಯಾರು ಇಳಿದಿರ್ತಾರೋ ಅವರಿಗೆ ಈ ಕಾನ್ಸೆಪ್ಟ್ ಚೆನ್ನಾಗಿ ಗೊತ್ತು. ಸಮಯಕ್ಕನುಸಾರವಾಗಿ, ಸನ್ನಿವೇಶಕ್ಕನುಸಾರವಾಗಿ ಯು ನೀಡ್ ಟು ಬಿ ಫ್ಲೆಕ್ಸಿಬಲ್ ಆ್ಯಂಡ್ ಅಕಾರ್ಡಿಂಗ್ ಟು ದ ರಿಕ್ವೈರ್ಮೆಂಟ್ ಆ ಒಂದು ಸ್ತರದಲ್ಲಿ ಬಂದುಬಿಟ್ಟು ನಾನು ಮಾತಾಡಬೇಕಾಗುತ್ತೆ. ಸೊ ಆಧ್ಯಾತ್ಮಿಕ ಅನ್ವೇಷಕರಿಗೆ ಇದು ತುಂಬ ಈಸಿಯಾಗಿ ಲಭ್ಯ ಆಗುತ್ತೆ, ಯಾಕಂದರೆ ಅದು ಕರಗತ ಆಗುತ್ತೆ. ಸ್ಲೋಲಿ ನಾವು ಸಿಸ್ಟಮನ್ನು ಫಾಲೋ ಮಾಡ್ಕೊಂಡ್ಬಿಟ್ಟು ಆ ಒಂದು ಧ್ಯಾನ ಆಗಲಿ, ಶುದ್ಧೀಕರಣ ಆಗಲಿ, ಇದನ್ನೆಲ್ಲ ನಾವು ಮಾಡ್ಕೊಳ್ತಾ ಹೋದರೆ ಸಂಭವ ನಿಮ್ಮ ಚೇತನೆಯಲ್ಲಿ ಆ ಒಂದು ಫ್ಲೆಕ್ಸಿಬಿಲಿಟಿ ಮೂಡಿ ಬರುತ್ತೆ. ಇದು ಹೊರಗಡೆ ಅವರಿಗೆ ಅನ್ವಯ ಆಗೋದು ಕಷ್ಟ ಆಗುತ್ತೆ, ಯಾಕಂದರೆ ರಿಜಿಡಿಟಿ ಇರುತ್ತೆ, ಫ್ಲೆಕ್ಸಿಬಿಲಿಟಿ ಉಂಟಾಗೋಲ್ಲ. ದಿಸ್ ಈಸ್ ಮಚ್ ಅಪ್ಲಿಕೇಬಲ್ ಫಾರ್ ಸ್ಪಿರಿಚುವಲ್ ಸೀಕರ್ಸ್ ಆರ್ ಸ್ಪಿರಿಚುವಲ್ ಫಾಲೋವರ್ಸ್. ಅವರಲ್ಲಿ ತುಂಬ ಈ ಫ್ಲೆಕ್ಸಿಬಿಲಿಟಿ ಇರುತ್ತೆ. ನಾನು ನನ್ನ ಗುರುಗಳನ್ನೇ ನೋಡ್ತಾ ಇದ್ದೀನಲ್ಲ, ಆ ಲಾನ್ ಮೂವರ್ಸ್ ಇಟ್ಕೊಂಡ್ಬಿಟ್ಟು ಯಾರು ಕೆಲಸ ಮಾಡ್ತಿರ್ತಾರೋ, ಮರನ್ನು ಯಾರು ಬ್ರಾಂಚಸ್ ಟ್ರಿಮ್ ಮಾಡ್ತಿರ್ತಾರೋ, ಓಕೆ, ಅವ್ರ ಹತ್ರನೂ ಹೋಗಿ ಮಾತಾಡ್ತಾರೆ. ಓಕೆ, ಅದೇ ಒಂದು IIM ಪ್ರೊಫೆಸರ್ ಹತ್ರನೂ ಕೂಡ ಹೋಗಿ ಮಾತಾಡ್ತಾರೆ, ರೈಟ್? ಸೊ ಫ್ಲೆಕ್ಸಿಬಿಲಿಟಿ ಎಷ್ಟು ವೈಡ್ ಇದೆ ನೋಡಿ, ರೈಟ್? ಸ್ಪೆಕ್ಟ್ರಮ್ ಅಷ್ಟು ವೈಡ್ ಇದೆ. ಸೊ ಅನುವು ಮಾಡಿಕೊಡುತ್ತೆ, ಅಧ್ಯಾತ್ಮ ಅದಕ್ಕೆ ನಮಗೆ ಅನುವು ಮಾಡಿಕೊಡುತ್ತೆ. ಸೊ ಈಗ ಮಾತಾಡ್ತಾನೆ ಹೇಳಿದ್ರೆ ಗಿಡನ ಟ್ರಿಮ್ ಮಾಡೋದು ಅಂತ, ಅವಾಗ ಒಂದೇನು ಬಂತು, ಚಾರ್ಜಿ ಅವರಾಗಲಿ ದಾಜಿ ಅವರಾಗಲಿ ಸುಮ್ಮನೆ ಮರಗಳನ್ನ ಕಡಿಯೋಕ್ಕೆ ಬಿಡಲ್ಲ. ಎಸ್ಪೆಷಲಿ ಅವ್ರುಗಳು ನಿಂತು, ಚಾರಿಜಿಯವರು ನೋಡಿ, ನಾನು ಚಿಕ್ಕ ಮಗು ಇದ್ದಾಗ ಅವ್ರ ಜೊತೆ ಓಡಾಡ್ಕೊಂಡಿರ್ತಿದ್ದೆ. ಸೊ ಅವ್ರು ಚೆನ್ನಾಗಿ ನೋಡಿದ್ನ, ಅವರು ಹೋಗ್ಬಿಟ್ಟು ಅವ್ರ ಕೋಲಲ್ಲಿ ಅವ್ರ ವಾಕಿಂಗ್ ಸಿಕ್ಕಿರೋದು ಯಾವಾಗಲೂ ಕೈಯಲ್ಲಿ ಹೋಗ್ಬಿಟ್ಟು ಅವ್ರ ಆ ಕೋಲ್ ಇಡೋರು ಅಲ್ಲಿ ಕರೆಕ್ಟಾಗಿ ಕಟ್ ಮಾಡಬೇಕು. ಕಟ್ ಮಾಡಿಬಿಟ್ಟು ತಕ್ಷಣ ಅದಕ್ಕೆ ಪ್ಯಾಚ್ ಮಾಡಬೇಕು. ಅದು ಸಗಣಿ ಇರ್ಬೋದು, ಒದ್ದೆ ಮಣ್ಣಿರ್ಬೋದು, ಅದಕ್ಕೊಂಡೆ ಬ್ಯಾಂಡೇಜ್ ಮಾಡ್ದಂಗೆ ಅದು ನೀಟಾಗಿ ಮಾಡಿ, ಅದು ಏನು ನಮ್ಗೆ ಓಡಾಡೋಕ್ಕೆ ತೊಂದರೆ ಆಗ್ತಾ ಇದೆ ಅಲ್ಲಿ ಅಂಥ ಜಾಗಕ್ಕೆ ಮಾತ್ರ ಕಟ್ ಮಾಡೋಕ್ಕೆ ಪರ್ಮಿಷನ್ ಕೊಡ್ತಾಯಿದ್ರು. ಸೊ ಈಗ ದಾಜಿಯವರು ನೋಡಿದ್ರೆ ಅವರು ಹೊಸ ಕಾನ್ಸೆಪ್ಟನ್ನ ಇಂಟ್ರಡ್ಯೂಸ್ ಮಾಡಿದ್ರು. ಈಗ ಏನು ಆಧ್ಯಾತ್ಮದ ಒಂದು ಶಕ್ತಿ ಅನ್ನೋದಿದೆ, ಅದು ಮನುಷ್ಯರಿಗಿಂತ ಜಾಸ್ತಿ ಮರಗಳು ಇಟ್ಕೊಳ್ಳುತ್ತೆ. ಸೊ ಯಾಕೆ ಹಂಗೆ, ಹೇಗಾಗುತ್ತೆ ಒಂದು ನೇಚರಲ್ಲಿ ಅದು ಹೇಗಾಗುತ್ತೆ, ಮನುಷ್ಯರಿಗೆ ಯಾಕೆ ನಮ್ಗೆ ಇಟ್ಕೊಳಕ್ಕೆ ಆಗ್ತಾ ಇಲ್ಲ ಅಷ್ಟೊಂದು ಇದನ್ನು? ಮನುಷ್ಯನ ಮನಸ್ಸು ರೆಸಿಸ್ಟ್ ಮಾಡುತ್ತೆ ಅಂತಾರೆ, ಅಷ್ಟು ಸಾಧಾರಣವಾಗಿ ಅದು ಒಪ್ಕೊಳ್ಳೋದಿಲ್ಲ. ಮನುಷ್ಯನ ಮನಸ್ಸು ಸಾಧಾರಣವಾಗಿ ಒಪ್ಕೊಳ್ಳೋ ಒಂದು ಸಿಚುವೇಶನ್ನಲ್ಲಿದ್ದರೆ ಎಲ್ಲರೂ ಆಧ್ಯಾತ್ಮಿಕದ ಉಚ್ಚತ ಲೆವೆಲಲ್ಲಿ ಹೋಗಿ ಕೂತ್ಕೊಳ್ಬೋದಾಗಿತ್ತು. ಆದರೆ ಆ ಸ್ಪೆಕ್ಟ್ರಮ್ ವೈಡ್ ಆಗಿದೆ.
ಮನಸ್ಸು ಆಲ್ವೇಸ್ ರೆಸಿಸ್ಟ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಮನುಷ್ಯ ಟ್ರಾನ್ಸ್ಮಿಷನ್ ರಿಟೆನ್ಷನ್ ಪೀರಿಯಡ್ ಏನಿದೆಯಲ್ಲ ಅದಕ್ಕಿಂತ ಹೆಚ್ಚಾಗಿ ಟ್ರೀಸ್ ಟ್ರಾನ್ಸ್ಮಿಷನ್ ಹೀರ್ಕೊಂಡು ಉಳಿಸ್ಕೊಳ್ಳುತ್ತೆ. ನಮ್ಮೆಲ್ಲ ಆಶ್ರಮ ನೀವು ನೋಡಿರ್ಬೋದು, ಎಲ್ಲ ಆಶ್ರಮದಲ್ಲಿ ನಾವು ಒಳ್ಳೆ ಲ್ಯಾಂಡ್ಸ್ಕೇಪನ್ನು ಸೆಟ್ ಮಾಡ್ತೀವಿ. ಯಾಕೆ? ಆ ಒಂದು ಪ್ರಾಣಾಹುತಿ ಧಾರೆ ಹೋಗಿ ಆ ಮರಗಿಡಗಳಲ್ಲಿ ಕೂತ್ಕೊಂಡು ರಿಟೇನ್ ಆಗಿಬಿಟ್ರೆ ಆ ಒಂದು ಅಟ್ಮಾಸ್ಫಿಯರನ್ನು ಅದು ಕ್ರಿಯೇಟ್ ಮಾಡುತ್ತೆ. ಸೊ ದ್ಯಾಟ್ ಅಲ್ಲಿ ಯಾವ ಆಧ್ಯಾತ್ಮಿಕ ಅನ್ವೇಷಕರು ಹೋಗ್ತಾರೋ ಅವರಿಗೆ ಆ ವಾತಾವರಣದ ಪರಿಮಳ ಸೂಸುತ್ತೆ ಅದು. ಅದಕ್ಕೋಸ್ಕರ ನಾವು ಗಿಡ ಮರಗಳನ್ನು ಭಾಳಷ್ಟು ನೆಡ್ತೀವಿ. ಪ್ರಾಣಾಹುತಿ ಅಂತ ಒಂದು ವರ್ಡ್ ಯೂಸ್ ಮಾಡಿದ್ವಿ. ಪ್ರಾಣಾಹುತಿ ಅಂದರೆ ಏನು? ಕನ್ನಡದಲ್ಲಿ ನನಗೆ ಹೇಳೋದು ಕಷ್ಟ ಆಗುತ್ತೆ. ಇಂಗ್ಲೀಷ್ನಲ್ಲಿ ಫಸ್ಟಾಗಿ ಹೇಳ್ತೀನಿ, ಆಮೇಲೆ ಕನ್ನಡ ಅನುವಾದ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಪ್ರಾಣಾಹುತಿ ಶಕ್ತಿ ಬಾಬೂಜಿಯವ್ರು ಏನು ಹೇಳ್ತಿದ್ದಾರೆ ಅಂದರೆ, ಯುಟಿಲೈಸೇಷನ್ ಆಫ್ ದ ಡಿವೈನ್ ಎನರ್ಜಿ ಫಾರ್ ದ ಟ್ರಾನ್ಸ್ಫಾರ್ಮೇಷನ್ ಆಫ್ ಹ್ಯೂಮನ್ ಬೀಯಿಂಗ್ ಅಂತ. ಯುಟಿಲೈಸೇಷನ್ ಆಫ್ ಡಿವೈನ್ ಎನರ್ಜಿ. ಡಿವೈನ್ ಎನರ್ಜಿ ಅಂದರೆ ದೈವಿ ಶಕ್ತಿಯ ಬಳಕೆ ಮನುಷ್ಯನ ರೂಪಾಂತರಕ್ಕಾಗಿ ಬಳಸೋದು. ಈ ಶಕ್ತಿ ಅಂತ ಕರಿತಿದ್ದೇವೆ ಯಾಕಂದರೆ ಬೇರೆ ಬೇರೆ ಶಬ್ದ ಅದಕ್ಕೆ ಕೊಡೋದು ಕಷ್ಟ ಆಗುತ್ತೆ. ಆದರೆ ಶಕ್ತಿನೂ ಅಲ್ಲ, ಅದಕ್ಕೆ ಶಕ್ತಿನಲ್ಲಿನೂ ಕೂಡ ಒಂಥರ ಫೋರ್ಸ್ ಇರುತ್ತೆ. ಇದರಲ್ಲಿ ಇದು ಫೋರ್ಸ್ಲೆಸ್ ಫೋರ್ಸ್. ಪ್ರಾಣಸ್ಯ ಪ್ರಾಣಃ ಪ್ರಾಣಾಹುತಿ. ಯಾವ ಯೋಗಿ ತನ್ನನ್ನು ತಾನು ಆ ಮೂಲದ ಜೊತೆ ಸಂಪರ್ಕ ಇಟ್ಕೊಂಡಿದ್ದಾನೋ, ಮೂಲದಿಂದ ಹರಿದು ಬರುವಂಥ ಒಂದು ಶಕ್ತಿ, ಆದಿಶಕ್ತಿ, ಅವನ ಮೂಲಕ ಆ ಮಾನವನ ರೂಪಾಂತರಕ್ಕೆ ಬಳಸುವಂಥ ಒಂದು ಶಕ್ತಿ. ಅದನ್ನು ನಾವು, ಇದು ಸಹಜ ಮಾರ್ಗದಲ್ಲಿ ಮಾತ್ರ ಇರೋದು ಸದ್ಯಕ್ಕೆ ಈ ಒಂದು ಪ್ರಾಣಾಹುತಿಯ ಬಳಕೆ. ಬಾಕಿ ಆಧ್ಯಾತ್ಮಿಕ ಸಂಸ್ಥೆಗಳನ್ನು ನೋಡಿದ್ರೆ ಈ ಥರ ಪ್ರಾಣಾಹುತಿಯ ಧಾರೆ ಹರಿಯೋದು ನಾನಂತೂ ನೋಡಿಲ್ಲ ಸದ್ಯಕ್ಕೆ. ದಿಸ್ ಈಸ್ ಅ ಸಿಗ್ನೇಚರ್ ಫೀಚರ್ ಆಫ್ ಸಹಜ ಮಾರ್ಗ ಸಾಧನಾ ಪದ್ಧತಿ. ಅದರಿಂದ ಏನು ಪರಿವರ್ತನೆ ಹೇಗಾಗುತ್ತೆ? ಅದರಲ್ಲಿ ಒಂದು ಗಿಡ ಇದೆ, ಓಕೆ, ನೀವು ಅದಕ್ಕೆ ಕೇವಲ ನಮ್ಮ ಕೆಲಸ ಏನು? ನೀರು ಕೊಡೋದು, ರೈಟ್? ಗಾಳಿ ಬೆಳಕು ಆಲ್ರೆಡಿ ನಿಸರ್ಗ ಕೊಡುತ್ತೆ. ಆ ಕೇವಲ ಸೂರ್ಯನ ಬೆಳಕು, ಅದೊಂದು ಶಾಖ, ಆ ಗಾಳಿ, ಅದರೊಳಗಡೆ ಏನೋ ಒಂದು ಚಮತ್ಕಾರ ಉಂಟಾಗುತ್ತೆ. ಯಾವುದೋ ಒಂದು ರೂಪದಿಂದ ನಿಸರ್ಗ ಅದಕ್ಕೆ ಪೋಷಣೆ ಕೊಟ್ಬಿಟ್ಟು ಅದನ್ನು ಬೆಳೆಯೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ, ರೈಟ್? ನಮ್ಮ ಕೆಲಸ ಏನು? ಕೇವಲ ನೀರು ಮಾತ್ರ ಹಾಕ್ತೀವಿ, ಒಂದು ಬೇಲಿ ಕಟ್ತೀವಿ, ರೈಟ್? ಆ ನಿಸರ್ಗ ಕೊಡೋ ಬೆಳಕು, ಗಾಳಿ, ನೀರು, ಇದರಿಂದನೇ ಅದಕ್ಕೆ ಪೋಷಣೆ ಸಿಗುತ್ತೆ, ಅದರಿಂದನೇ ಆ ಮರ ಬೆಳೆಯುತ್ತೆ. ಅದೇ ಥರ ಆಧ್ಯಾತ್ಮಿಕ ಅನ್ವೇಷಕನಲ್ಲಿ ಸೀಕರ್ಸ್ ನಾವೇನಂತೀವಿ, ಯಾವ ಥರ ಯಾವಾಗ ನಾವು ಒಂದು ಸಾಧನಾ ಪದ್ಧತಿನಲ್ಲಿ ತೊಡಕೊಂಡಾಗ, ಸಾಧನೆಯನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಹೋದಾಗೆಲ್ಲ ಡೇ ಬೈ ಡೇ ಈ ಪ್ರಾಣಾಹುತಿ ಧಾರೆ ಗುರುಗಳಿಂದ ಆ ಒಂದು ಅಭ್ಯಾಸಿಯ ಹೃದಯದಲ್ಲಿ ಹೋಗ್ತಾ ಹೋದಾಗೆಲ್ಲ ಅವನಿಗೆ ಅರಿವಿರಲಾರ್ದಾಗ್ಲೇ ಒಳಗಡೆಯಿಂದ ಪರಿವರ್ತನೆ ಉಂಟಾಗುತ್ತೆ, ಒಳಗಡೆಯಿಂದ ಚೇಂಜಸ್ ಉಂಟಾಗುತ್ತೆ. ಸೊ ಕಾನ್ಷಿಯಸ್ ಲೆವೆಲ್ನಲ್ಲಿ ನಾನು ಪರಿವರ್ತನೆ ಆಗಬೇಕು ಅಂತ ಅಂದಿದ್ರೂ ಕೂಡ ಸಮ್ಹೌ ಜಸ್ಟ್ ಬಿಕಾಸ್ ಆಫ್ ದ ಫ್ಯಾಕ್ಟ್ ದಟ್ ನಾನು ಆ ಒಂದು ಸಾಧನಾ ಪದ್ಧತಿನಲ್ಲಿ ತೊಡಕೊಂಡಾಗ ನನಗೆ ಅರಿವಿರಲಾರ್ದಾಗಲೇ ನಾನು ಆ ಒಂದು ಟ್ರಾನ್ಸ್ಫಾರ್ಮೇಟಿವ್ ಸ್ಟೇಟಿಗೆ ಹೋಗ್ತೇನೆ. ದಟ್ಸ್ ದ ಬ್ಯೂಟಿ ಆಫ್ ಶ್ರೀರಾಮಚಂದ್ರ ಮಿಷನ್, ಸಹಜ ಮಾರ್ಗ ಸಾಧನಾ ಪದ್ಧತಿ. ನೀವು ಇಷ್ಟು ಬ್ಯುಸಿ ಶೆಡ್ಯೂಲಲ್ಲಿ ನಿಮ್ಮ ಟೈಮ್ ಕೊಟ್ಟು ನಮ್ಮ ಜೊತೆ ಈ ಇಂಟರ್ವ್ಯೂ ಮಾಡೋದಕ್ಕೆ ತುಂಬ ಧನ್ಯವಾದಗಳು. ಮೈ ಪ್ಲೆಜರ್.